ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ತತ್ತನ್ನಾಮೋಕ್ತಧರ್ಮಾಣಾಂ ಯದಿ ಬ್ರಹ್ಮಣಿನಾನ್ವಯಃ ರೂಪಮಾತ್ರೈಸ್ಯೈಕನಾಮ್ನಾ ಸಿದ್ಧೇ ಶಾಸ್ತ್ರಮನರ್ಥಕಂ. ಭಗವಂತನಲ್ಲಿ ಅನೇಕ ನಾಮಗಳಿಂದ ಹೇಳಿದ ಧರ್ಮಗಳು ಗುಣಗಳು ಇಲ್ಲ ಅಂತಾದರೆ, ಭಗವಂತನಲ್ಲಿ ಅನೇಕ ಶಬ್ದಗಳಿಂದ ತಿಳಿದು ಬರುವ ಏನೇನು ಅರ್ಥ ಇದೆಯೋ ಅದು ಸಮನ್ವಯ ಆಗಲ್ಲ ಅಂತಂದರೆ ಈ ಬ್ರಹ್ಮಸೂತ್ರ ಇಷ್ಟು ವಿಸ್ತಾರವಾದದ್ದು ಯಾಕೆ ಬೇಕು? ಬ್ರಹ್ಮ ಅವನಲ್ಲಿ ಏನೂ ಇಲ್ಲ, ಬ್ರಹ್ಮ ಅಂದರೆ ಸಾಕಷ್ಟು ಅಲ್ವಾ? ಅದಕ್ಕೆ ಹೇಳ್ತಾರೆ ರೂಪ ಮಾತ್ರಸ್ಯ ಏಕನಾಮ್ನ ಸಿದ್ಧೇ. ಭಗವಂತನ ಸ್ವರೂಪ ನಮಗೆ ಸಿದ್ಧ ಆಗಬೇಕು. ಭಗವಂತನ ಸ್ವರೂಪ ಬ್ರಹ್ಮ ಶಬ್ದದಿಂದ ಸಿದ್ಧವಾಯಿತು. ಬ್ರಹ್ಮ ಅಂತ ಹೇಳಿದ್ರಿಂದ ಭಗವಂತ ಅಂತ ಗೊತ್ತಾಯಿತು. ಮತ್ತು ಅವನಲ್ಲಿ ವಿಶೇಷವಾದದ್ದೇನಿಲ್ಲ, ಜಗತ್ಕರ್ತೃತ್ವ ಇಲ್ಲ, ಸಕಲ ವೇದ ಪ್ರತಿಪಾದ್ಯತ್ವ ಇಲ್ಲ, ಆಕಾಶಬ್ದವಾಚ್ಯತ್ವ ಇಲ್ಲ, ಆನಂದಮಯತ್ವ ಇಲ್ಲ, ಅವನಲ್ಲಿ ದ್ವಿದ್ವಾಧ್ಯಾಯತನತ್ವ ಇಲ್ಲ. ಈ ರೀತಿಯಲ್ಲಿ ಯಾವುದೂ ಇಲ್ಲ ಅಂತಂದ ಮೇಲೆ ಮತ್ತಿಷ್ಟು ವಿಸ್ತಾರವಾದ ಶಾಸ್ತ್ರ ಯಾಕೆ ಬೇಕಾಗಿತ್ತು? ಇಷ್ಟು ವಿಸ್ತಾರವಾದ ಶಾಸ್ತ್ರವನ್ನು ವೇದವ್ಯಾಸದೇವರು ರಚನೆ ಮಾಡಿದ್ದಾರೆ ಅಂತಾದರೆ ಆವಾಗ ಭಗವಂತನಲ್ಲಿ ಸಕಲ ಶಬ್ದ ವಾಚ್ಯತ್ವ ಇದೆ. ವಾಚ್ಯತ್ವ ಮಾತ್ರ ಅಲ್ಲ, ತಾದೃಶ ಶಬ್ದದಿಂದ ತಿಳಿದು ಬರುವ ಗುಣ ಭಗವಂತನಲ್ಲಿದೆ. ಸಮನ್ವಯ ಆಗತ್ತೆ ಅಂತಕ್ಕಂಥದ್ದು ಸಿದ್ಧವಾಗುತ್ತೆ. ಇಲ್ಲ ಅಂತಾದರೆ ಒಂದೇ ಸೂತ್ರ ಸಾಕು, ಬ್ರಹ್ಮ ಅಷ್ಟೇ. ಬ್ರಹ್ಮನೇನೇನು ಕರೀತಾರೆ? ಬ್ರಹ್ಮನನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು, ನಾನು ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂತಿಷ್ಟು ಹೇಳಿ ಶಾಸ್ತ್ರ ಮುಗಿಸ್ಬಿಡ್ಬೋದಾಗಿತ್ತು. ಆದ್ದರಿಂದ ವಿಸ್ತಾರವಾದ ಶಾಸ್ತ್ರವನ್ನು ಹೇಳಿದ್ದಾರೆ ಅಂತಂದರೆ ಅದರ ಮೇಲೆ ಆಕ್ಷೇಪ, ಅದನ್ನು ಪರಿಹಾರ ಮಾಡಿ ಸಮನ್ವಯ ಮಾಡಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಇದೆ. ತತ್ತನ್ನಾಮೋಕ್ತ ಧರ್ಮಾಣ, ವೇದಶಾಸ್ತ್ರಗಳಲ್ಲಿ ಹೇಳಿದ ಬೇರೆ ಬೇರೆ ಹೆಸರುಗಳಿಂದ ಹೇಳಲ್ಪಡುವಂತಹ ಗುಣಗಳು ಯದಿ ಒಂದು ವೇಳೆ ಬ್ರಹ್ಮಣಿ ಪರಮಾತ್ಮನಲ್ಲಿ ಗುಣಗಳಿಗೆ ಬ್ರಹ್ಮನಲ್ಲಿ ಅನ್ವಯ ಸಮನ್ವಯವು ನ ಅಸ್ತಿ ಇಲ್ಲ ಅಂತಾದರೆ ತರ್ಹಿ ಆಗ ರೂಪ ಮಾತ್ರಸ್ಯ ಕೇವಲ ಬ್ರಹ್ಮನ ಸ್ವರೂಪವು ಏಕನಾಮ ಒಂದೇ ಬ್ರಹ್ಮ ಎಂತಕ್ಕಂಥ ನಾಮದಿಂದ ಸಿದ್ಧವಾಗುವುದರಿಂದ ಶಾಸ್ತ್ರಂ ಬ್ರಹ್ಮಮೀಮಾಂಸಾ ವೇದಾದಿ ಶಾಸ್ತ್ರವು ಅನರ್ಥಕಂ ವ್ಯರ್ಥ ಅಂತ ಆಗಬೇಕಾಗಿತ್ತು. ಯದಿ ಒಂದು ವೇಳೆ ತತ್ತನ್ನಾಮೋಕ್ತ ಧರ್ಮಾಣ ವೇದಶಾಸ್ತ್ರಗಳಲ್ಲಿ ಹೇಳಿದಂತಹ ಆಯಾ ಹೆಸರುಗಳಿಂದ ಹೇಳಲ್ಪಡುವಂತಹ ಗುಣಗಳಿಗೆ ಬ್ರಹ್ಮಣಿ ಪರಮಾತ್ಮನಲ್ಲಿ ಅನ್ವಯ ಸಮನ್ವಯವು ನ ಇಲ್ಲ ಅಂತಾದರೆ ತರ್ಹಿ ಆಗ ರೂಪಮಾತ್ರಸ್ಯ ಭಗವತ್ತರ ಸ್ವರೂಪವು ಏಕನಾಮ್ನ ಒಂದೇ ಶಬ್ದದಿಂದ ಸಿದ್ಧವಾಗುವುದರಿಂದ ಶಾಸ್ತ್ರಂ ವೇದಾದಿ ಶಾಸ್ತ್ರವು ಅನರ್ಥಕಂ ವ್ಯರ್ಥ ಅಂತ ಆಗ್ತಾ ಇತ್ತು. ಬ್ರಹ್ಮಣಿ ಧರ್ಮ ಸಮನ್ವಯ ಅನಂಗೀಕಾರೇ ಬಾಧಕಮಾ. ತತ್ತಶಬ್ದಗಳಿಂದ ತಿಳಿದು ಬರುವ ಧರ್ಮಗಳು ಭಗವಂತನಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಅನರ್ಥ ಏನು, ಬಾಧಕ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮಣಿ ಧರ್ಮ ಸಮನ್ವಯ ಅನಂಗೀಕಾರ, ಭಗವಂತನಲ್ಲಿ ಧರ್ಮಗಳನ್ನು ಸಮನ್ವಯ ಒಪ್ಪಲಿಲ್ಲ, ಆ ಧರ್ಮಗಳಿದೆ ಅಂತ ಒಪ್ಪಲಿಲ್ಲ ಅಂದರೆ ಬಾಧಕವನ್ನು ಹೇಳ್ತಾರೆ. ತತ್ತದಿತಿ
ರೂಪ ಮಾತ್ರಸ್ಯ ಅದಕ್ಕರ್ಥ ಬ್ರಹ್ಮಸ್ವರೂಪ ಮಾತ್ರಸ್ಯ. ರೂಪ ಮಾತ್ರ ಅಂದರೆ ಬ್ರಹ್ಮಸ್ವರೂಪ ಅದು. ಏಕನಾಮ್ನ ಪ್ರಥಮಾಧಿಕರಣ ಉಕ್ತ ಆನಂದಮಯ ನಾಮ್ನ ಅಂತ. ಅಲ್ಲಿ ಮೊದಲನೇ ಅಧಿಕರಣದಲ್ಲಿ ಹೇಳಿರ್ತಕ್ಕಂಥದ್ದು ಸಮನ್ವಯ ಅಧಿಕರಣ ಪ್ರಾರಂಭ ಆದದ್ದು ಆನಂದಮಯೋಭ್ಯಾಸ ಅಂತ ಅಲ್ಲಿಂದ ಸೂತ್ರದಿಂದ. ಮೊದಲನೇದು 5 ಅಧಿಕರಣ ಎಂತಕ್ಕಂಥದ್ದು ಪೀಠಿಕಾ ರೂಪದಲ್ಲಿರ್ತಕ್ಕಂಥದ್ದು, ಸಕಲ ಶಾಸ್ತ್ರಕ್ಕೆ ಉಪಕಾರಕವಾಗಿರ್ತಕ್ಕಂಥ ಅಂಶವನ್ನು 5 ಅಧಿಕರಣದಲ್ಲಿ ಹೇಳಿ 6ನೇ ಅಧಿಕರಣದಿಂದ ಸಮನ್ವಯ ಮಾಡೋದು. ಹಾಗಾದರೆ ಒಂದೇ ಅಧಿಕರಣದಲ್ಲಿ ಭಗವಂತನ ಸ್ವರೂಪವನ್ನು ಹೇಳಲಿಕ್ಕೆ ಬರ್ತಾ ಇತ್ತು. ಅದರಿಂದ ಪ್ರಥಮ ಅಧಿಕರಣ ಉಕ್ತ ಆನಂದಮಯ ನಾಮ್ನ, ಆನಂದಮಯಾಧಿಕರಣ ಸಮನ್ವಯಾಧಿಕರಣದಲ್ಲಿ ಮೊದಲನೇ ಅಧಿಕರಣ, ಅಲ್ಲಿ ಹೇಳಿರ್ತಕ್ಕಂಥ ಆನಂದಮಯ ಹೆಸರಿನಿಂದಲೇ ಏನು ಪೂರ್ಣಾನಂದತ್ವ ಸಮಂತಾತ್ ಕಾಶಮಾನತ್ವಾದಿ ನಾಮಾರ್ಥಭೂತ ಗುಣಸಮನ್ವಯಾಭಾವೇ ಲಕ್ಷಣಯ ಬ್ರಹ್ಮಸ್ವರೂಪ ನಿರೂಪಣಸ್ಯ ಚ ಏಕೇನೈವ ನಾಮ್ನಾ ಕರ್ತುಂ ಶಕ್ಯತ್ವಾತ್ ಅನ್ಯಚ್ಛಾಸ್ತ್ರಂ ಅನರ್ಥಕಮಿತಿ ಭಾವಃ. ಭಗವಂತನಲ್ಲಿ ಪೂರ್ಣಾನಂದತ್ವ, ಸಮಂತಾತ್ ಕಾಶನ ಆಕಾಶಾತ್, ಆ ಸಮಂತಾತ್ ಕಾಶತೆ, ಈ ರೀತಿಯಲ್ಲಿ ಸಮಂತಾತ್ ಕಾಶಮಾನತ್ವಾದಿ ಈ ಧರ್ಮಗಳು ಭಗವಂತನಲ್ಲಿ ಇಲ್ಲ ಅಂತಾದರೆ ಇದು ಶಬ್ದಗಳ ಅರ್ಥ. ಆನಂದಮಯತ್ವ, ಭಗವಂತನಲ್ಲಿ ಆನಂದಪೂರ್ಣತ್ವ ಇದೆ ಇಲ್ಲ, ಬರೀ ಆನಂದಮಯ ಶಬ್ದವಾಚ್ಯ ಅಷ್ಟೇ ಅವನು. ಹಾಗೆ ಆಕಾಶ ಶಬ್ದವಾಚ್ಯ, ಅವನಲ್ಲಿ ಸಮಂತಾತ್ ಕಾಶಮಾನತ್ವ ಇಲ್ಲ. ಅಂದ ಆಯಾ ಶಬ್ದಗಳಿಂದ ತಿಳಿದು ಬರುವಂತಹ ಗುಣ ಎಂತಕ್ಕಂಥದ್ದು ಭಗವಂತನಲ್ಲಿ ಸಮನ್ವಯ ಆಗೋದಿಲ್ಲ ಅಂತಾದರೆ ಅರ್ಥಾತ್ ಲಕ್ಷಣಯ ಎಲ್ಲ ಶಬ್ದಗಳು ಭಗವಂತನನ್ನು ತಿಳಿಸ್ಕೊಡುತ್ತೆ. ಮುಖ್ಯ ವೃತ್ತಿಯಿಂದ ಯಾವ ಶಬ್ದವೂ ಭಗವಂತನಲ್ಲಿ ವಾಚಕ ಅಲ್ಲ ಅಂತಾಗ್ಬಿಟ್ರೆ ಆವಾಗ ಬ್ರಹ್ಮಸ್ವರೂಪವನ್ನು ಒಂದೇ ಶಬ್ದದಿಂದ ಹೇಳಬಹುದು. ಆದ್ದರಿಂದ ಉಳಿದೆಲ್ಲ ಶಬ್ದಗಳು ಕೂಡ ವ್ಯರ್ಥ ಅಂತ ಆಗುತ್ತೆ, ಶಾಸ್ತ್ರವೇ ವ್ಯರ್ಥ ಅಂತ ಆಗುತ್ತೆ. ಲಕ್ಷಣ ಹೇಳೋದು ಅಂತಾದರೆ ಎಷ್ಟು ಶಬ್ದ ಹೇಳಿದ್ರೂ ಹೇಳ್ತಾನೆ ಇರ್ಬೋದು, ಅದರಿಂದ ಏನು ಮಹತ್ವ ಇಲ್ಲ. ಲಕ್ಷಣಯ ಹೇಳಿದ್ರೆ ಈಗ ಒಬ್ಬನಿಗೆ ಲೋಕದಲ್ಲಿ ಶ್ರೀನಿವಾಸ ಅಂತ ಕರೀತಾರೆ, ನಾರಾಯಣ ಅಂತ ಕರೀತಾರೆ, ವೆಂಕಟೇಶ ಅಂತ ಕರೀತಾರೆ, ಗೋವಿಂದ ಅಂತ ಕರೀತಾರೆ, ಹೇಳ್ತಾನೆ ಇರ್ತೀರ. ಯಾಕೆ ಆ ಶಬ್ದದಿಂದ ತಿಳಿಬರುವಂತಹ ಯಾವ ಅರ್ಥವೂ ಅವನಲ್ಲಿ ಸಮನ್ವಯ ಆಗಲ್ಲ ಅಂದಮೇಲೆ ಎಷ್ಟು ಹೆಸರಿದ್ರೆ ಏನು. ಹಾಗೆ ಭಗವಂತನಿಗೆ ಆಯಾ ಶಬ್ದದಿಂದ ತಿಳಿದು ಬರುವಂತಹ ಗುಣ ಅವನಲ್ಲಿದ್ದರೆ ಮಹತ್ವ ಬರ್ತಿತ್ತು. ಗುಣ ಇಲ್ಲ, ಹೆಸರಿಗೆ ಮಾತ್ರ ಹೆಸರು ಅಂತಂದರೆ ಒಂದು ಹೆಸರು ಸಾಕು, ಯಾವ ಹೆಸರಾದರೂ ಆಯಿತು. ಅದೇ ಇದೇ ನಾಮಗಳಿಂದ ಭಗವಂತನನ್ನು ವ್ಯವಹಾರ ಮಾಡಿದ್ದಾರೆ, ವೇದಗಳು ಹೇಳ್ತಾ ಇದೆ ಅಂತ ಯಾಕೆ ಅದನ್ನು ಸಮನ್ವಯ ಮಾಡಿ ತೋರಿಸಬೇಕಾಗಿತ್ತು? ಅದು ವ್ಯರ್ಥ ಅಂತ ಆಗ್ತಿತ್ತು. ದುಗ್ಧ್ವಾಧ್ಯಾಯತನತ್ವಾದ್ಯಾಹ ಧರ್ಮ ಸರ್ವತ್ರ ವರ್ಣಿತಾಃ ನಿರ್ವಿಶೇಷಂ ಕ್ವ ಮೀಮಾಂಸಾ ಕ್ವೇಯಂ ಸಲ್ಲಿಂಗ ಶಬ್ದಭೂಃ. ಭಗವಂತನಲ್ಲಿ ಸೂತ್ರಗಳಲ್ಲಿ ಅನೇಕ ಗುಣಗಳನ್ನೇ ಹೇಳಿದ್ದಾರೆ. ದುಗ್ಧ್ವಾಧ್ಯಾಯತನಂ ಸ್ವಶಬ್ದಾತ್ ಅಂತಸ್ತದ್ಧರ್ಮೋಪದೇಶಾತ್ ಆಕಾಶಃ ತಲ್ಲಿಂಗಾತ್, ಈ ರೀತಿಯಲ್ಲಿ ಅತಏವ ಪ್ರಾಣಃ, ಈ ರೀತಿಯಲ್ಲಿ ಭಗವಂತನಲ್ಲಿರ್ತಕ್ಕಂತಹ ಧರ್ಮಗಳು ಎಲ್ಲ ಸೂತ್ರಗಳಲ್ಲಿಯೂ ಕೂಡ ಉಕ್ತವಾಗಿದೆ. ಅಲ್ಲಿ ಆದ್ದರಿಂದ ನಿರ್ವಿಶೇಷನಾದಂಥ ಬ್ರಹ್ಮ ಎಲ್ಲಿದ್ದಾನೆ? ನಿರ್ವಿಶೇಷಂ ಕ್ವ, ನೀನು ಹೇಳ್ತಕ್ಕಂತಹ ಯಾವ ಧರ್ಮ ಗುಣ ಇಲ್ಲದೆ ಇರತಕ್ಕಂಥ ಬ್ರಹ್ಮ ಎಲ್ಲಿದ್ದಾನೆ? ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಇದನ್ನು ವಿಚಾರ ಮಾಡ್ತಾ ಇದ್ದ, ಯಾವ ದೋಷವೂ ಇಲ್ಲದೇ ಇರತಕ್ಕಂತಹ ಯುಕ್ತಿಗಳನ್ನಿಟ್ಟುಕೊಂಡು ವಿಚಾರ ಮಾಡ್ತಾರೆ. ಯಾಕೆ ಮಾಡಬೇಕು? ಶಬ್ದ ಸಮನ್ವಯ ಭಗವಂತನಲ್ಲಿ ಇಲ್ಲವೇ ಇಲ್ಲ, ಧರ್ಮಗಳು ಭಗವಂತನಲ್ಲಿ ಹೊಂದಿಕೆ ಆಗಲ್ಲ ಅಂತಂದ ಮೇಲೆ ದೋಷ ಇಲ್ಲದ ಯುಕ್ತಿಗಳಿಂದ ಸಮನ್ವಯ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ? ಯಾಕೆ ಆ ಧರ್ಮವೇ ಇಲ್ಲ ಅಂತಂದಮೇಲೆ ದೋಷ ಇಲ್ಲದೆ ಇರತಕ್ಕಂತಹ ಯುಕ್ತಿಯನ್ನು ಇಟ್ಟುಕೊಂಡು ಸಮನ್ವಯ ಮಾಡಬೇಕಾಗೂ ಇಲ್ಲ. ಅದರಿಂದ ಸಮನ್ವಯ ಮಾಡಿದ್ದಾರೆ ಅಂತಂದರೆ ನಿರ್ವಿಶೇಷ ಬ್ರಹ್ಮ ಅಲ್ಲ. ನಿರ್ವಿಶೇಷನೇ ಆಗಿಬಿಟ್ರೆ ಸಮನ್ವಯಕ್ಕೆ ಅರ್ಥವೇ ಇರ್ತಿರಲಿಲ್ಲ. ಅದರಿಂದ ದುಗ್ಧ್ವಾಧ್ಯಾಯತನ ಮೊದಲಾದ ಸೂತ್ರಗಳಲ್ಲಿ ಭಗವಂತನಲ್ಲಿ ಗುಣವನ್ನು ಹೇಳಿದ್ದಾರೆ. ಆದ್ದರಿಂದ ಬ್ರಹ್ಮ ನಿರ್ವಿಶೇಷ ಅಲ್ಲ. ನಿರ್ವಿಶೇಷನಾಗಿದ್ದಾನೆ ಅಂತ ಅಂದ ಮೇಲೆ ಅಲ್ಲಿ ದೋಷ ಇಲ್ಲದ ಯುಕ್ತಿಗಳಿಂದ ಸಮನ್ವಯ ಮಾಡ್ತಕ್ಕಂಥ ಅವಶ್ಯಕತೆಯು ಇರ್ತಿರಲಿಲ್ಲ.
ಯಾರು ಅವರು ಹೇಳಿದ್ರು ಸಮನ್ವಯ ಅಧ್ಯಾಯ ಅಂತ ಅವರು ಹೇಳಿದ್ರು. ಆ ರೀತಿಯಲ್ಲಿ ಹೇಳಿಲ್ಲ. ಅವರ ಪಾದಭೇದ ಇದೆ, ಪಾದಭೇದಕ್ಕೆ ಕಾರಣ ಬೇರೆ. ಪ್ರಸಿದ್ಧವಾದ ನಾಮ ಅಪ್ರಸಿದ್ಧವಾದ ನಾಮ ಸಮನ್ವಯ ಅಂತ ಅವ್ರು ಹೇಳ್ತಾರೆ. ಇಲ್ಲ, ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ನಾಮಾತ್ಮಕ, ಲಿಂಗಾತ್ಮಕ ಅದು ಮಾಡ್ತಾರೆ. ಹೌದು ಹೌದು, ಅದೆಲ್ಲ ಇದೆ. ಸರ್ವತ್ರ ಎಲ್ಲ ಶಾಸ್ತ್ರದಲ್ಲಿ ದುಭ್ವಾಧ್ಯಾಯತನತ್ವ ಮೊದಲಾದ ಧರ್ಮಗಳು ಬ್ರಹ್ಮಣಿ ಬ್ರಹ್ಮನಲ್ಲಿ ವರ್ಣಿಸಲ್ಪಟ್ಟಿವೆ. ತೇ ನಿನ್ನ ಸಿದ್ಧಾಂತದಲ್ಲಿ ಹೇಳಲ್ಪಟ್ಟಂತಹ ನಿರ್ವಿಶೇಷಂ ಸಕಲ ವಿಶೇಷರಹಿತನಾದಂತಹ ಬ್ರಹ್ಮ ಪರಬ್ರಹ್ಮನು ಕ್ವ ಎಲ್ಲಿ ಹೇಳಿದ್ದಾನೆ? ಎಲ್ಲೂ ಹೇಳಿಲ್ಲ. ಅಷ್ಟೇ ಅಲ್ಲ, ಸಲ್ಲಿಂಗ ಶಬ್ದಭೂಹು ನಿರ್ದುಷ್ಟವಾದ ಶಬ್ದಗಳಿಂದ ಮಾಡಲ್ಪಡುವಂತಹ ಈ ಯಾವ ಮೀಮಾಂಸೆಯು ಬ್ರಹ್ಮ ಮೀಮಾಂಸವು ಕ್ವ ಯಾಕೆ? ಸರ್ವತ್ರ ಎಲ್ಲ ಶಾಸ್ತ್ರದಲ್ಲಿ ದುಭ್ವಾಧ್ಯಾಯತನತ್ವ ಮೊದಲಾದ ಧರ್ಮಗಳು ವರ್ಣಿತಾಹ ಶಾಸ್ತ್ರಗಳಲ್ಲಿ ವರ್ಣಿಸಲ್ಪಟ್ಟಿದೆ. ತೇ ನಿನ್ನ ಸಿದ್ಧಾಂತದಲ್ಲಿ ಇಟ್ಕೊಳ್ಬೇಕು. ನಿರ್ವಿಶೇಷಂ ಸಕಲ ಗುಣರಹಿತನಾದಂತಹ ಬ್ರಹ್ಮನು ಕ್ವ ಎಲ್ಲಿದ್ದಾನೆ? ನಿನ್ನ ನಿರ್ವಿಶೇಷ ಬ್ರಹ್ಮ ಕ್ವ ಎಲ್ಲಿದ್ದಾನೆ? ಅಷ್ಟೇ ಅಲ್ಲ, ಸಲ್ಲಿಂಗ ಶಬ್ದಭೂಹು ಇಯಂ ಮೀಮಾಂಸಾ ಕ್ವ ನಿರ್ದುಷ್ಟವಾದ ಹೇತುಗಳಿಂದ ಮಾಡಲ್ಪಡ್ತಕ್ಕಂತಹ ಈ ವಿಚಾರವು ಕ್ವ ಎಲ್ಲಿ? ನಿರ್ವಿಶೇಷ ಆದರೆ ಈ ವಿಚಾರವೇ ಬೇಕಾಗಿರಲಿಲ್ಲ. ಶಬ್ದದಿಂದ ಉಂಟಾಗುವ, ಶಬ್ದಾದ್ ಭವತಿ ಇತಿ ಶಬ್ದಭೂಹು ಅಂತ, ಶಬ್ದದಿಂದ ಮಾಡುವ. ಪ್ರಥಮ ದ್ವಿತೀಯ ಪಾದವು ಸವಿಶೇಷ ಬ್ರಹ್ಮ ಪ್ರತಿಪಾದಕವು, ತೃತೀಯ ಪಾದ ಏವ ನಿರ್ವಿಶೇಷ ಬ್ರಹ್ಮ ಪ್ರತಿಪಾದಕ ಇತಿ ಮಾಯಾವಾದಿನಃ ವದಂತಿ. ತದಪಿ ನ ಇತ್ಯಾಹ ಅಂತ. ಮಾಯಾವಾದಿಗಳು ಮೊದಲನೇ ಪಾದ ಎರಡನೇ ಪಾದ ಅದು ಸವಿಶೇಷ ಬ್ರಹ್ಮ ಪ್ರತಿಪಾದಕ, ಗುಣ ಉಳ್ಳ ಬ್ರಹ್ಮನನ್ನು ಮೊದಲನೇ ಪಾದ ಎರಡನೇ ಪಾದ ಹೇಳ್ತಾ ಇದೆ ಅವ್ರ ಮತ ಪ್ರಕಾರ. ತೃತೀಯ ಪಾದ ಏವ ನಿರ್ವಿಶೇಷ ಬ್ರಹ್ಮ ಪ್ರತಿಪಾದಕ. ಅದು ಮೊದಲನೇ ಪಾದದಲ್ಲಿ ನಿರ್ವಿಶೇಷ ಬ್ರಹ್ಮನ್ ಹೇಳ್ತಾನೆ ಇಲ್ಲ. ಅದೇ ಹೇಳಿದೆ, ಸಗುಣ ಬ್ರಹ್ಮನನ್ನು ಪ್ರತಿಪಾದನೆ. ಅದೇ ಹೇಳಿದೆವು, ಸವಿಶೇಷ ಬ್ರಹ್ಮ ಸಗುಣ ಬ್ರಹ್ಮನನ್ನು ಪ್ರತಿಪಾದನೆ ಮಾಡಲಿಕ್ಕೆ ಮೊದಲನೇ ಎರಡನೇ ಪಾದ ಇದೆ. ಮೂರನೇ ಪಾದ ಅದು ನಿರ್ವಿಶೇಷ ಬ್ರಹ್ಮನನ್ನು ಹೇಳುತ್ತೆ. ಅದಕ್ಕೆ ಹೇಳಿದ್ದು ದುಭ್ವಾಧ್ಯಾಯತನಂ ಸ್ವಶಬ್ದಾತ್ ಎಂಬತಕ್ಕಂಥದ್ದು ಮೂರನೇ ಪಾದದ ಮೊದಲನೇ ಸೂತ್ರ. ಅಲ್ಲಿ ದುಭ್ವಾಧ್ಯಾಯತನತ್ವವನ್ನು ಹೇಳಿದ್ದಾರೆ. ನಿರ್ವಿಶೇಷ ಬ್ರಹ್ಮನನ್ನು ಹೇಳೋದಾದರೆ ದುಭ್ವಾಧ್ಯಾಯತನತ್ವ ಯಾಕೆ ಹೇಳಬೇಕಾಗಿತ್ತು? ಅದನ್ನು ಹೇಳ್ತಾರೆ. ತೃತೀಯ ಪಾದ ಏವ ನಿರ್ವಿಶೇಷ ಬ್ರಹ್ಮ ಪ್ರಾತಿಪಾದಿಕ ಇತಿ ಮಾಯಾವಾದಿನಃ ವದಂತಿ. ತದಪಿನ ಅವರೇನು ಹೇಳ್ತಾರೆ, ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ದುಭ್ವಾಧ್ಯಾಯತನತ್ವ ಇತಿ ದುಭ್ವಾಧ್ಯಾಯತನಂ ಸ್ವಶಬ್ದಾದಿತಿ ತೃತೀಯ ಪಾದಸ್ಯ ಆದಿಸೂತ್ರ. ದುಭ್ವಾಧ್ಯಾಯತನಂ ಸ್ವಶಬ್ದಾತ್ ಎಂಬತಕ್ಕಂಥದ್ದು ಮೂರನೇ ಪಾದದ ಮೊದಲನೇ ಸೂತ್ರ. ಮೂರನೇ ಪಾದ ಇರೋದು ಯಾತಕ್ಕೆ? ನಿರ್ವಿಶೇಷ ಬ್ರಹ್ಮನ ಹೇಳಲಿಕ್ಕೆ. ಹಾಗೆ ದುಭ್ವಾಧ್ಯಾಯತನತ್ವ ಎಂಬ ವಿಶೇಷವನ್ನು ಯಾಕೆ ಹೇಳಬೇಕು? ನಿರ್ವಿಶೇಷ ಬ್ರಹ್ಮನನ್ನು ಹೇಳೋದಾದರೆ ಏನು ವಿಶೇಷ ಇಲ್ಲ ಅಂತ ಹೇಳಬೇಕು. ಅವನಲ್ಲಿ ದುಭ್ವಾಧ್ಯಾಯತನ ಆಕಾಶಾದಿಗಳಿಗೆ ಆಶ್ರಯನಾಗಿದ್ದಾನೆ ಎಂಬತಕ್ಕಂತಹ ಧರ್ಮವನ್ನು ಯಾಕೆ ಹೇಳಬೇಕು? ಅದು ಅವನಲ್ಲಿ ಇಲ್ಲಲ್ಲ. ನಿರ್ವಿಶೇಷ ಬ್ರಹ್ಮ ಅಂದಮೇಲೆ ಯಾವ ಧರ್ಮವೂ ಇಲ್ಲ, ಇದನ್ನು ಯಾಕೆ ಹೇಳಬೇಕು? ಏವಂಚ ದುಭ್ವಾಧ್ಯಾಯತನತ್ವಾದಿ ಧರ್ಮ ಸರ್ವತ್ರ ತೃತೀಯ ಪಾದ ಮೂರನೇ ಪಾದದಲ್ಲಿ ಇದೇ ರೀತಿಯಾದ ಬೇರೆ ಬೇರೆ ಧರ್ಮಗಳನ್ನು ಅಲ್ಲಿ ಹೇಳಿದ್ದಾರೆ. ಅದರಿಂದ ಅತಃ ತೃತೀಯ ಪಾದಸ್ಯ ನಿರ್ವಿಶೇಷ ಬ್ರಹ್ಮ ಪ್ರತಿಪಾದಕತ್ವ ಕಥನಮಪಿ ಅವಿಚಾರಿತ ರಮಣೀಯಮೇವ ಇತಿ ಭಾವಃ. ಇಂದ ಮೂರನೇ ಪಾದ ನಿರ್ವಿಶೇಷ ಬ್ರಹ್ಮನ ಬಗ್ಗೆ ಹೇಳಲಿಕ್ಕೆ ಹೊರಟಿದೆ ಎಂಬತಕ್ಕಂಥದ್ದು ವಿಚಾರ ಮಾಡದೆ ಹೇಳಿದರೆ ಚೆನ್ನಾಗಿರುತ್ತೆ. ವಿಚಾರ ಮಾಡಿದರೆ ಅದು ಶೋಭಿಸೋದಿಲ್ಲ. ಅವಿಚಾರಿತ ರಮಣೀಯ. ವಿಚಾರ ಮಾಡದೆ ಹೇಳಿದ್ರೆ
ಅದೆಲ್ಲ ಕೂಡುತ್ತೆ. ವಿಚಾರ ಮಾಡಿ ಹೇಳ್ತೀರಾ ಅಂತಂದರೆ ದುಗ್ಧಾಧ್ಯಾಯತನತ್ವ ವಿಶೇಷವನ್ನು ಹೇಳ್ತಾ ಇದೆ, ನಿರ್ವಿಶೇಷ ಬ್ರಹ್ಮನನ್ನು ಹೇಳೋದೇ ಇಲ್ಲ. ದ್ಯು ದ್ಯು ಅಂದರೆ ದ್ಯುಭ್ವಾಧ್ಯಾಯತನ, ದ್ಯು ಭೂ ಮೊದಲಾದವುಗಳಿಗೆ ಆಶ್ರಯ. ಯಸ್ಮಿನ್ ದ್ಯೌಹು ಅಂತರಿಕ್ಷಂ ಪೃಥಿವೀ ಚ ಪ್ರತಿಷ್ಠಿತಾ ಅಂತ. ಯಸ್ಮಿನ್ ದ್ಯೌಹು ಅಂತರಿಕ್ಷಂ ಪೃಥಿವೀ ಪ್ರತಿಷ್ಠಿತಾ ದ್ಯುಭ್ವಾಧ್ಯಾಯತನ. ದ್ಯೂಭೂ ಮೊದಲಾದವುಗಳಿಗೆ ಆಶ್ರಯ. ವ್ಯಾಹತಂಚ ಮೀಮಾಂಸಾಯಾಃ ನಿರ್ವಿಶೇಷಾರ್ಥಕ ಪರತ್ವ ಕಥನಮಿತ್ಯಾಹ. ಅಷ್ಟೇ ಅಲ್ಲ, ನಿರ್ವಿಶೇಷವಾದ ವಸ್ತುವಿನ ಬಗ್ಗೆ ಮೀಮಾಂಸೆ ಮಾಡ್ತೀರಾ ಅಂದರೆ ಸಾಧ್ಯವಾ? ಯಾವ ವಸ್ತುವಿನಲ್ಲಿ ವಿಶೇಷವೇ ಇಲ್ಲವೋ, ವಿಶೇಷ ಇಲ್ಲದೇ ಇರತಕ್ಕಂತಹ ವಸ್ತುವಿನ ಬಗ್ಗೆ ಏನು ವಿಚಾರ ಮಾಡ್ತೀರಾ ನೀವು? ಏನಾದರೂ ವಿಶೇಷ ಇದ್ದರೆ ಅದನ್ನು ವಿಚಾರ ಮಾಡಬಹುದು. ಏನೂ ವಿಶೇಷ ಇಲ್ಲ ಅಂತಂದಮೇಲೆ, ಏನೂ ಗುಣ ಇಲ್ಲ, ಏನೂ ಧರ್ಮ ಇಲ್ಲ ಅಂತಂದಮೇಲೆ ಅದರ ಬಗ್ಗೆ, ಶೂನ್ಯದ ಬಗ್ಗೆ ಏನು ವಿಚಾರ ಮಾಡ್ತೀರಾ? ಶೂನ್ಯವು ಗುಣಸಂಪನ್ನವೋ, ಶೂನ್ಯವು ಗುಣವುಳ್ಳದ್ದೋ, ಶೂನ್ಯದಲ್ಲಿ ಸೌಂದರ್ಯ ಇದೆಯಾ, ಶೂನ್ಯದಲ್ಲಿ ಔದಾರ್ಯ ಇದೆಯಾ ಅಂತ ವಿಚಾರ ಮಾಡಲಿಕ್ಕೆ ಬರುತ್ತೆ. ಶೂನ್ಯ ಅಂದರೆ ಏನೂ ಇಲ್ಲ. ಏನೂ ಇಲ್ಲ ಅಂತಂದಮೇಲೆ ಅಲ್ಲಿ ಏನು ವಿಚಾರ ಮಾಡಲಿಕ್ಕೆ ಸಾಧ್ಯ? ಹಾಗೆ ನಿರ್ವಿಶೇಷ ಅಂತ ಹೇಳಿದ ಮೇಲೆ ಮೀಮಾಂಸಾಯಾಹ ನಿರ್ವಿಶೇಷಾರ್ಥ ಪರತ್ವ ಕಥನಂ ವ್ಯಾಹತಂಚ. ಮೀಮಾಂಸಾ ನಿರ್ವಿಶೇಷ ಬ್ರಹ್ಮನ ಬಗ್ಗೆ ಹೇಳ್ತಾ ಇದೆ ಅಂತಕ್ಕಂಥದ್ದು ಅದು ವ್ಯಾಹತ. ವಿಚಾರ ಮಾಡ್ತೀರಾ ಅಂತಂದರೆ ವಿಶೇಷ ಇದೆ ಅಂತ ಅರ್ಥ. ನಿರ್ವಿಶೇಷ ಅಂತ ಹೇಳೋದು ವಿಚಾರ ಮಾಡೋದು ಅಂತ ಹೇಳೋದು ವಿರುದ್ಧ. ನಿರ್ವಿಶೇಷಂ ವಸ್ತುಕ್ವ ಸಲ್ಲಿಂಗ ಶಬ್ದಭೂಹು ಸಲ್ಲಿಂಗಾನಾಂ ಸಮೀಚೀನ ಶಬ್ದಾನಾಂ ಚ ಸಾಧಕತೆಯ ಉಕ್ತಾನಾಂ ಭೂಹು ಆಧಾರಭೂತ ಅಂತರ್ಥ. ಸಲ್ಲಿಂಗಗಳು ಅಂದರೆ ಸಮೀಚೀನ ಶಬ್ದಗಳು, ಒಳ್ಳೆಯ ಶಬ್ದಗಳು, ಅವುಗಳನ್ನು ಸಾಧಕತೆಯ ಹೇಳಿದ್ದಾರೆ. ಅಂಥ ಶಬ್ದಗಳಿಗೆ ಭೂ ಆಧಾರ, ಅದನ್ನು ಹೊಂದಿರತಕ್ಕಂಥದ್ದು, ಆ ಧರ್ಮಗಳನ್ನು ಲಿಂಗವನ್ನು ಹೊಂದಿರತಕ್ಕಂಥದ್ದು ಎಲ್ಲಿದೆ? ಯಾವುದೂ ಇಲ್ಲ. ನಿರ್ವಿಶೇಷ ಅಂದಮೇಲೆ ಇಲ್ಲವೇ ಇಲ್ಲ, ಏನೂ ಇಲ್ಲ. ಸಲ್ಲಿಂಗೈ ಸಚ್ಛಬ್ದೈಶ್ಚ ಪೂರ್ವಪಕ್ಷಂ ನಿವಾರ್ಯ ಸಿದ್ಧಾಂತಂ ಕುರ್ವಂತಿ ಇತ್ಯರ್ಥ ಅಂತ. ಪೂರ್ವಪಕ್ಷವನ್ನು ನಿರಾಕರಣೆ ಮಾಡಿ ಸಲ್ಲಿಂಗೈ ಸಚ್ಛಬ್ದೈ, ಒಳ್ಳೆಯ ಧರ್ಮಗಳಿಂದ ಒಳ್ಳೆಯ ಶಬ್ದಗಳಿಂದ ಸಿದ್ಧಾಂತ ಮಾಡ್ತಾರೆ. ಅದು ಹೇಗೆ ಸಾಧ್ಯ? ಇಯಂ ಮೀಮಾಂಸಾ ಕ್ವ, ಈ ರೀತಿಯಲ್ಲಿ ಮಾಡ್ತಕ್ಕಂಥ ಮೀಮಾಂಸಾ ಎಲ್ಲಿ? ನಿರ್ವಿಶೇಷ ಅಂತಂದರೆ ಕೂಡೋದಿಲ್ಲ. ಅತಃ ವ್ಯಾಹತ ಭಾಷಿತ್ವ ಪರಕೀಯಂ ಭಾಷ್ಯಂ ಉಪೇಕ್ಷಣೀಯಮಿತಿ ಭಾವ. ಆದ್ದರಿಂದ ವಿರುದ್ಧವಾದ್ದನ್ನು ಹೇಳ್ತಾರೆ. ಮೀಮಾಂಸಾ ಅಂತ ಹೇಳೋದು ನಿರ್ವಿಶೇಷ ಅಂತ ಹೇಳೋದು. ನಿರ್ವಿಶೇಷಕ್ಕೆ ವಿಚಾರ ಕೂಡೋದೇ ಇಲ್ಲ. ಆದ್ದರಿಂದ ವ್ಯಾಹತವಾದ ಮಾತನ್ನು ಹೇಳ್ತಾರೆ. ಆ ಭಾಷ್ಯವನ್ನು ಉಪೇಕ್ಷೆ ಮಾಡಬೇಕು. ಏನು ಕಥಂ ಕಥನಮಪಿ ಅವಿಚಾರಿತ ರಮಣೀಯಮೇವ. ಅವಿಚಾರಿತ ರಮಣೀಯಂ, ವಿಚಾರಿತ ರಮಣೀಯ ಅಲ್ಲ. ರಮಣೀಯ ಅಂದರೆ ಆಕರ್ಷಕವಾಗಿದೆ. ಇದು ಯಾವಾಗ ಆಕರ್ಷಕ? ಅವಿಚಾರಿತ. ವಿಚಾರ ಮಾಡಲಿಲ್ಲ ಅಂತಂದರೆ ಆವಾಗ ಅದು ಆಕರ್ಷಕ. ವಿಚಾರ ಮಾಡಿದ್ರೆ ಏನು ಹುರುಳಿಲ್ಲ, ಏನು ಸ್ವಾರಸ್ಯ ಇಲ್ಲ ಅಂತ. ಅಲ್ಲಿ ತೃತೀಯ ಪಾದದಲ್ಲಿ ನಿರ್ವಿಶೇಷ ಬ್ರಹ್ಮನ ಬಗ್ಗೆ ಹೇಳ್ತಾರೆ ಅಂತಂದರೆ ನಿಮಗೆ ಒಪ್ಪಬಹುದು. ಇದನ್ನು ನೀವು ನೋಡಲಿಕ್ಕೆ ಹೋಗಲಿಲ್ಲ, ಬ್ರಹ್ಮಸೂತ್ರವನ್ನು ನೋಡಲಿಕ್ಕೆ ಹೋಗಿಲ್ಲ. ನೀವು ಕೇಳಿದ್ರಿ ಏನಂತ? ಮೊದಲನೇ ಪಾದ ಎರಡನೇ ಪಾದದಲ್ಲಿ ಸವಿಶೇಷ ಬ್ರಹ್ಮನ ಬಗ್ಗೆ ಹೇಳಿದ್ದಾರೆ, ಮೂರನೇ ಪಾದದಲ್ಲಿ ನಿರ್ವಿಶೇಷ ಬ್ರಹ್ಮನ ಬಗ್ಗೆ ಹೇಳಿದ್ದಾರೆ. ನಾವು ಉಪನ್ಯಾಸ ಮಾಡಿದೆ, ನೀವು ಒಪ್ಕೊಂಡ್ರಿ. ನೀವೇನು ವಿಚಾರ ಮಾಡಲೇ ಇಲ್ಲ, ಆದ್ದರಿಂದ ಇದು ಸರಿ ಅಂತ ಅನ್ನಿಸ್ತು. ನೀವೇ ಮನೆಗೆ ಹೋಗಿ ಮೂರನೇ ಪಾದ ಏನಿದೆ ಅಂತ ತೆಗೆದು ನೋಡಿದ್ರಿ. ಏನಿದೆ ಮೊದಲನೇ ಸೂತ್ರ? ಬ್ರಹ್ಮನು ದುಗ್ಧಾಧ್ಯಾಯತನನಾಗಿದ್ದಾನೆ ಅಂತ ಮೊದಲು ಹೇಳ್ತಾರೆ. ಕೂಡಲೇ ನಿಮ್ಮ ತಲೆ ಕೆಡುತ್ತೆ. ಏನಂತ? ದುಗ್ಧಾಧ್ಯಾಯತನ ಅಂತ ಹೇಳ್ತಾರೆ, ನಿರ್ವಿಶೇಷ ಅಂತಾರೆ. ಅದು ಹೇಗೆ? ಹಾಗಾದರೆ ಯಾವಾಗ ನೀವು ವಿಚಾರ ಮಾಡಲಿಲ್ವೋ ಆವಾಗ ನಾನು ಹೇಳಿದ್ನಲ್ಲ, ಮೂರನೇ ಪಾದ ನಿರ್ವಿಶೇಷ ಬ್ರಹ್ಮನ ಬಗ್ಗೆ ಹೇಳುತ್ತೆ, ನಿಮಗೆ ಸರಿಯಾಗಿ ಅನ್ನಿಸ್ತು. ಅದರಲ್ಲಿ ವಿಚಾರ ಮಾಡಿದ್ರೆ ಅದಕ್ಕೆ ಏನು ಹುರುಳಿಲ್ಲ ಅಂತ ಗೊತ್ತಾಗುತ್ತೆ. ಅವಿಚಾರಿತ ರಮಣೀಯ,
ವಿಚಾರ ಮಾಡದೇ ಇದ್ದಾಗ ಚೆನ್ನಾಗಿ ಕಾಣಿಸುತ್ತೆ. ಅಥೋನಂತ ಗುಣಂ ಬ್ರಹ್ಮ ಇತ್ಯೇವ ಸೂತ್ರಕೃತೋ ಮತಂ ಮುಕ್ತ್ಯರ್ಥಂ ಕಥಿತಾ ಧರ್ಮಾಃ ಮಿಥ್ಯೇತ್ಯಪಿ ನ ಶೋಭತೆ. ಹೇಳ್ತಾರೆ, ಸೂತ್ರಕಾರರಿಗೆ ಈ ರೀತಿಯಲ್ಲಿ ಧರ್ಮಗಳನ್ನು ಹೇಳಿ ಶಬ್ದವನ್ನು ಸಮನ್ವಯ ಮಾಡಿ ಪ್ರತಿಪಾದನೆ ಮಾಡ್ತಾ ಇರೋದರಿಂದಾಗಿ ಸೂತ್ರಕಾರರಿಗೆ ಬ್ರಹ್ಮ ಅವನು ಗುಣಪೂರ್ಣನಾಗಿದ್ದಾನೆ, ಅನಂತ ಗುಣವುಳ್ಳವನು ಎಂಬತಕ್ಕಂಥದ್ದೇ ಸೂತ್ರಕಾರರ ಅಭಿಪ್ರಾಯ. ಸೂತ್ರಕಾರರಿಗೆ ನಿರ್ಗುಣ ಬ್ರಹ್ಮನ ಬಗ್ಗೆ ಸ್ವಲ್ಪವೂ ಕೂಡ ಅವರ ಆಸೆ ಅಭಿಪ್ರಾಯ ಇಲ್ಲವೇ ಇಲ್ಲ. ಆ ನಿರ್ಗುಣ ಬ್ರಹ್ಮನನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಅನಂತ ಗುಣ ಪರಿಪೂರ್ಣನಾದ ಬ್ರಹ್ಮನನ್ನೇ ಒಪ್ಪಬೇಕು ಎಂಬತಕ್ಕಂಥದ್ದು ಸೂತ್ರಕಾರರ ಅಭಿಪ್ರಾಯ ಆಗಿದೆ ಅಂತ. ಅಷ್ಟೇ ಅಲ್ಲ, ಸೂತ್ರಕಾರರು ಸೂತ್ರವನ್ನು ರಚನೆ ಮಾಡಿದ್ದಾರೆ. ಯಾತಕ್ಕೋಸ್ಕರ? ಸೂತ್ರವನ್ನು ಅಧ್ಯಯನ ಮಾಡಿ ಮುಂದೇನಬೇಕು? ಬ್ರಹ್ಮಜ್ಞಾನ ಬರಬೇಕು. ಬ್ರಹ್ಮಜ್ಞಾನದಿಂದ ಮೋಕ್ಷ ಆಗಬೇಕು. ಹಾಗಾದರೆ ಮುಕ್ತ್ಯರ್ಥಂ ಕಥಿತಾ ಧರ್ಮ, ಭಗವಂತನ ಧರ್ಮವನ್ನು ಯಾಕೆ ಹೇಳಿದ್ದಾರೆ? ತಿಳಿದು ಮೋಕ್ಷವನ್ನು ಪಡಿಬೇಕು. ಭಗವಂತನ ಧರ್ಮವನ್ನು ತಿಳಿದರೆ ಮೋಕ್ಷ ಆಗತ್ತೆ ಅಂತ ಆಗಬೇಕಾದ್ರೆ ಭಗವಂತನಲ್ಲಿರುವ ಧರ್ಮ ಸತ್ಯ ಆಗಬೇಕು. ಭಗವಂತನ ಧರ್ಮವನ್ನು ತಿಳಿಬೇಕು ಅಂತ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಹೊರಟಿದೆ. ಒಂದು ವೇಳೆ ಬ್ರಹ್ಮನಲ್ಲಿರ್ತಕ್ಕಂಥ ಧರ್ಮ ಮಿಥ್ಯಾ ಅಂತ ಆಗಿಬಿಟ್ರೆ ಇದನ್ನೆಲ್ಲ ವರ್ಣನೆ ಮಾಡಿರ್ಬೇಕು ಯಾಕೆ? ವ್ಯರ್ಥ ಅಲ್ವಾ? ಇದ್ಯಾವುದೂ ಬ್ರಹ್ಮನಲ್ಲಿಲ್ಲ ಅಂದಮೇಲೆ ಇಷ್ಟು ಸೂತ್ರಗಳನ್ನೆಲ್ಲ ರಚನೆ ಮಾಡಿ ಅವುಗಳನ್ನೆಲ್ಲ ಯುಕ್ತಿಯುಕ್ತವಾಗಿ ಸಮರ್ಥನೆ ಮಾಡಿ ಆಮೇಲೆ ಇದೆಲ್ಲ ಮಿಥ್ಯಾ ಅಂತ ಹೇಳೋದು. ಅದಕ್ಕೆ ಹೇಳ್ತಾರೆ, ಮುಕ್ತಿಗೋಸ್ಕರ ಈ ಧರ್ಮಗಳನ್ನು ಮಿಥ್ಯಾ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಮುಕ್ತಿಗೋಸ್ಕರ ಬ್ರಹ್ಮಸೂತ್ರದಲ್ಲಿ ಗುಣಗಳನ್ನು ವರ್ಣನೆ ಮಾಡಿದ್ದಾರೆ ಅಂತಾದರೆ ಆ ಧರ್ಮಗಳೆಲ್ಲ ಸತ್ಯ ಆಗಬೇಕು. ಮಿಥ್ಯಾ ಅಂತ ಹೇಳ್ತಕ್ಕಂಥದ್ದು ಕೊಡೋದೇ ಇಲ್ಲ. ಅತಃ ಎಲ್ಲ ಶಬ್ದಗಳನ್ನು ಸಶಬ್ದಗಳಿಂದ ಸಮನ್ವಯ ಮಾಡಿ ತೋರಿಸಿರೋದರಿಂದ ಬ್ರಹ್ಮ ಪರಬ್ರಹ್ಮನು ಅನಂತ ಗುಣಂ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಇತ್ಯೇವ, ಇದೇನೇ ಸೂತ್ರಕೃತಃ, ಸೂತ್ರಕಾರರ ವೇದವ್ಯಾಸ ದೇವರ ಮತಂ ಅಭಿಪ್ರಾಯವಾಗಿದೆ. ಅಪಿಚ, ಅಲ್ಲದೇನೆ ಮುಕ್ತ್ಯರ್ಥಂ, ಅಧ್ಯಯನ ವಿಚಾರ ಮಾಡುವ ವ್ಯಕ್ತಿಗೆ ಮುಕ್ತಿ ಪ್ರಯೋಜನಕ್ಕೋಸ್ಕರ ಕಥಿತಾ ಹೇಳಲ್ಪಟ್ಟಂತಹ ಧರ್ಮಾ, ಬ್ರಹ್ಮನ ಗುಣಧರ್ಮಗಳು ಮಿಥ್ಯಾ, ಅದು ಸುಳ್ಳಾಗಿದೆ. ಇತ್ಯಪಿ, ಇದು ಕೂಡ ನ ಶೋಭತೆ, ಶೋಭಿಸುವುದಿಲ್ಲ. ಅತಃ ಅಂತಂದರೆ ಹಿಂದೆ ಹೇಳಿದ ರೀತಿಯಲ್ಲಿ ಎಲ್ಲ ಶಬ್ದಗಳು ಭಗವಂತನಲ್ಲಿ ಇರುವ ಗುಣವನ್ನೇ ಹೇಳ್ತಾ ಇದೆ. ಆದ್ದರಿಂದ ಬ್ರಹ್ಮ ಪರಬ್ರಹ್ಮನು ಅನಂತ ಗುಣಂ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಇತ್ಯೇವ, ಇದೇ ರೀತಿಯಲ್ಲಿಯೇ ಸೂತ್ರಕೃತಃ, ಸೂತ್ರಕಾರರಾದಂತಹ ವೇದವ್ಯಾಸ ದೇವರ ಮತಂ ಅಭಿಪ್ರಾಯವಾಗಿದೆ. ಅಪಿಚ, ಅಲ್ಲದೇನೆ ಮುಕ್ತ್ಯರ್ಥಂ, ಶಾಸ್ತ್ರವನ್ನು ವಿಚಾರ ಮಾಡುವಂಥ ವ್ಯಕ್ತಿಗೆ ಮೋಕ್ಷಕ್ಕೋಸ್ಕರ ಕಥಿತಾ ಹೇಳಲ್ಪಟ್ಟಂತಹ ಧರ್ಮಾ, ಧರ್ಮಗಳು ಮಿಥ್ಯಾ ಇತ್ಯಪಿ, ಸುಳ್ಳಾಗಿದ್ದಾವೆ ಅಂತಕ್ಕಂಥದ್ದು ಕೂಡ ನ ಶೋಭತೆ, ಶೋಭಿಸುವುದಿಲ್ಲ. ಮಿಥ್ಯೇತ್ಯಪಿ ಅಂದರೆ ಮಿಥ್ಯಾ ಇತಿ ಅಪಿ, ಅಪಿ ಅಂತಿದೆ, ಅಪಿಚ ಅಂತ ಇಟ್ಕೊಳ್ಬೇಕು. ಅಲ್ಲದೆ ಸೂತ್ರೈಹಿ ಗುಣಸಾಧನಂ ಉಪಸಂಹರತಿ. ಇಷ್ಟತನ ಹಿಂದೆ ಹೇಳಿದರು, ಎಲ್ಲ ಸೂತ್ರಗಳು ಕೂಡ ಭಗವಂತನಲ್ಲಿ ಗುಣವನ್ನು ಪ್ರತಿಪಾದನೆ ಮಾಡಲಿಕ್ಕೋಸ್ಕರ ಹೊರಟಿದೆ. ಕೇವಲ ಜನ್ಮಾದಿ ಸೂತ್ರ ಮಾತ್ರ ಅಲ್ಲ. ಗುಣೈರ್ಲಿಂಗಾಭಿರೈರ್ಯಸ್ಮಾತ್ ಪ್ರತಿಸೂತ್ರಂ ವಿಪಕ್ಷಿಣಃ ಪ್ರತ್ಯಾಕ್ಷಿಪತ್ಸ ಭಗವಾನ್ ತದ್ಬ್ರಹ್ಮ ಗುಣಬ್ರಹ್ಮಿತಂ ಎಂಬುದಾಗಿ 252ನೇ ಶ್ಲೋಕದಲ್ಲಿ ಪ್ರಾರಂಭ ಮಾಡಿದರು. ಅದನ್ನು ಉಪಸಂಹಾರ ಮಾಡುತ್ತಾ ಇದ್ದಾರೆ. ಸೂತ್ರೈಹಿ ಗುಣಸಾಧನಂ ಉಪಸಂಹಾರತಿ, ಸೂತ್ರಗಳಿಂದ ಭಗವಂತನ ಗುಣಪೂರ್ಣತ್ವವನ್ನು ಹೇಳಿದ್ದಾರೆ ಅಂತಕ್ಕಂತಹ ವಿಚಾರವನ್ನು ಉಪಸಂಹಾರ ಮಾಡುತ್ತಾ ಇದ್ದಾರೆ. ಅತಃಸೂತ್ರಾಕ್ಷರಂ ಮೂಲಂ ನತೇ ಶಾಸ್ತ್ರಸ್ಯ ದೃಶ್ಯತೆ ತನ್ಮನ್ಯೇ ಪ್ರಕ್ರಿಯಾ ಮೂಲಂ
ತ್ವತ್ಪೂರ್ವಾರ್ಜಿತ ದುಷ್ಕ್ರಿಯಾಂ. ನಿರ್ಗುಣ ಬ್ರಹ್ಮನನ್ನು ಪ್ರತಿಪಾದನೆ ಮಾಡುತ್ತಾ ಇದೆ ಅಂತ ನೀವು ಹೇಳ್ತೀರ. ಆದರೆ ನಿನ್ನ ಈ ಶಾಸ್ತ್ರಕ್ಕೆ ಬ್ರಹ್ಮಸೂತ್ರಗಳು ಆಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ವೇದಗಳು ನಿರ್ಗುಣ ಬ್ರಹ್ಮನನ್ನು ಪ್ರತಿಪಾದನೆ ಮಾಡುತ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಶಾಸ್ತ್ರ ಅಂದರೆ ವೇದಶಾಸ್ತ್ರ. ವೇದಶಾಸ್ತ್ರಕ್ಕೆ ಅವರ ಅಭಿಪ್ರಾಯದಂತೆ ನಿರ್ಗುಣ ಬ್ರಹ್ಮ ಪ್ರತಿಪಾದ್ಯನಾದವನು. ಅದಕ್ಕೆ ಬ್ರಹ್ಮಸೂತ್ರ ಆಧಾರ ಆಗಲ್ಲ. ಏಕೆ? ಬ್ರಹ್ಮಸೂತ್ರದಲ್ಲಿ ಸಗುಣ ಬ್ರಹ್ಮನನ್ನೇ ಹೇಳಿದರು. ಅಂದಮೇಲೆ ವೇದಗಳು ನಿರ್ಗುಣ ಬ್ರಹ್ಮನನ್ನು ಪ್ರತಿಪಾದನೆ ಮಾಡುತ್ತಾ ಇದೆ ಅನ್ನೋದನ್ನು ಸಮರ್ಥನೆ ಮಾಡಲಿಕ್ಕೆ ಬ್ರಹ್ಮಸೂತ್ರಗಳು ಮೂಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಮೂಲಂ ನ, ಅದು ಆಧಾರ ಅಲ್ಲವೇ ಅಲ್ಲ ಅಂತ. ಹಾಗಾದರೆ ವೇದಗಳು ನಿರ್ಗುಣ ಬ್ರಹ್ಮನನ್ನು ಪ್ರತಿಪಾದನೆ ಮಾಡುತ್ತಾ ಇದೆ ಅನ್ನೋದಕ್ಕೆ ಯಾವುದು ಮೂಲ ಅಂತಂದರೆ ಪ್ರಕ್ರಿಯಾ ಮೂಲಂ ಅಂತ. ದುಷ್ಕ್ರಿಯಾಂ ತ್ವತ್ಪೂರ್ವಾರ್ಜಿತ ದುಷ್ಕ್ರಿಯಾಂ. ನೀನು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಇದೆಯಲ್ಲ, ಅದೇನೇ ಈಗ ಬ್ರಹ್ಮ ನಿರ್ಗುಣ ಅನ್ನಲಿಕ್ಕೆ ಮೂಲ. ನಿನ್ನ ಪ್ರಾರಬ್ಧ ಕರ್ಮದಿಂದ ನೀನು ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳ್ತಾ ಇದೆಯಾ, ಇದೇ ಮೂಲ. ಹೊರತು ಬ್ರಹ್ಮಸೂತ್ರ ವೇದವ್ಯಾಸದೇವರಿಂದ ರಚಿತವಾದದ್ದು ಬ್ರಹ್ಮ ನಿರ್ಗುಣ ಅನ್ನೋದಕ್ಕೆ ಮೂಲ ಅಲ್ಲ. ನಿನ್ನ ಪಾಪಕರ್ಮ ಮೂಲ, ಅದನ್ನು ನೀನು ಹೇಳ್ತಾ ಇದ್ದೀಯಾ ಅಂತ. ಪಾಪಿಯೇ ಅಷ್ಟೇ ಅಲ್ಲ, ಓದೋರನ್ನು ಪಾಪಿಯನ್ನೇ ಮಾಡ್ತಾ ಇದೆಯಾ ಅಂತ. ಅಂದರೆ ನಿನ್ನ ದುಷ್ಕರ್ಮ ಇದೆಯಲ್ಲ, ನಿನ್ನನ್ನು ಹಾಳು ಮಾಡ್ತಾ ಅಲ್ಲ, ನಿನ್ನ ಮೂಲಕ ಉಳಿದವರನ್ನು ಹಾಳು ಮಾಡ್ತಾ ಇದೆ. ಅಷ್ಟು ದೊಡ್ಡ ದುಷ್ಕ್ರಿಯ, ದೊಡ್ಡ ಪಾಪ. ಅತಃ ಎಲ್ಲ ಸೂತ್ರಗಳು ಸಗುಣ ಬ್ರಹ್ಮನನ್ನೇ ಪ್ರತಿಪಾದನೆ ಮಾಡುವುದರಿಂದ ತೇ ನಿನ್ನ ಶಾಸ್ತ್ರಸ್ಯ ಬ್ರಹ್ಮ ನಿರ್ಗುಣ ಎಂತಕ್ಕಂಥ ಹೇಳುವ ಶಾಸ್ತ್ರಕ್ಕೆ ಸೂತ್ರಾಕ್ಷರಂ ಬ್ರಹ್ಮಸೂತ್ರಗಳ ಅಕ್ಷರವು ಅಂದರೆ ಬ್ರಹ್ಮಸೂತ್ರಗಳು ಮೂಲಂ ಆಧಾರವೆಂಬುದಾಗಿ ನ ದೃಶ್ಯತೆ ತಿಳಿದು ಬರುವುದಿಲ್ಲ. ತತ್ ಆದ್ದರಿಂದ ತ್ವತ್ಪೂರ್ವಾರ್ಜಿತ ದುಷ್ಕ್ರಿಯಾಂ ನಿನ್ನ ಪೂರ್ವಜನ್ಮದಲ್ಲಿ ಮಾಡಿದ ಪಾಪಗಳೇ ಪ್ರಕ್ರಿಯಾ ಮೂಲಂ ಬ್ರಹ್ಮ ನಿರ್ಗುಣ ಎಂತಕ್ಕಂಥ ಹೇಳೋದಕ್ಕೆ ಮೂಲ ಎಂಬುದಾಗಿ ಅಹಂ ನಾನು ಮನ್ಯೆ ತಿಳಿಯುತ್ತೇನೆ. ಅಹಂ ಅಂತಿಲ್ಲ, ಅದನ್ನ ಇಟ್ಕೊಳ್ಬೇಕು. ವಾದಿರಾಜರು ಹೇಳ್ತಾ ಇದ್ದ ನಾನು ತಿಳಿತೇನೆ. ಅತಃ ಎಲ್ಲ ಬ್ರಹ್ಮಸೂತ್ರಗಳು ಬ್ರಹ್ಮನಲ್ಲಿ ಗುಣವನ್ನೇ ಪ್ರತಿಪಾದನೆ ಮಾಡುವುದರಿಂದ ತೇ ನಿನ್ನ ಶಾಸ್ತ್ರಸ್ಯ ಬ್ರಹ್ಮ ನಿರ್ಗುಣ ಎಂತಕ್ಕಂಥ ಹೇಳುವ ಶಾಸ್ತ್ರಕ್ಕೆ ಸೂತ್ರಾಕ್ಷರಂ ಬ್ರಹ್ಮಸೂತ್ರಗಳ ಅಕ್ಷರವು ಅರ್ಥಾತ್ ಬ್ರಹ್ಮಸೂತ್ರಗಳು ಮೂಲಂ ಆಧಾರವೆಂಬುದಾಗಿ ನ ದೃಶ್ಯತೆ ತಿಳಿದು ಬರುವುದಿಲ್ಲ. ತತ್ ಆದ್ದರಿಂದ ತ್ವತ್ಪೂರ್ವಾರ್ಜಿತ ದುಷ್ಕ್ರಿಯಾಂ ನಿನ್ನಿಂದ ಪೂರ್ವಜನ್ಮದಲ್ಲಿ ಸಂಪಾದಿತವಾದ ಪಾಪವೇ ಪ್ರಕ್ರಿಯಾ ಮೂಲಂ ಬ್ರಹ್ಮ ನಿರ್ಗುಣ ಎಂತಕ್ಕಂಥ ಹೇಳೋದಕ್ಕೆ ಮೂಲವಾಗಿದೆ ಎಂಬುದಾಗಿ ಮನ್ಯೆ ನಾನು ತಿಳಿಯುತ್ತೇನೆ. ನಿರ್ಗುಣ ಬ್ರಹ್ಮ ಪ್ರತಿಪಾದಕಾನಿ ಸೂತ್ರಾಣಿ ಇತಿ ಪ್ರತಿಪಾದಯತ್ ಪರಕೀಯ ಶಾಸ್ತ್ರಂ ಪರಿಹಸತಿ. ನಿರ್ಗುಣ ಬ್ರಹ್ಮನನ್ನು ಪ್ರತಿಪಾದನೆ ಮಾಡುತ್ತಾ ಇದೆ ಎಂಬುದಾಗಿ ಪರಕೀಯರು ಹೇಳ್ತಾರೆ. ಯಾವುದು? ಬ್ರಹ್ಮಸೂತ್ರಗಳು. ಬ್ರಹ್ಮಸೂತ್ರಗಳು ನಿರ್ಗುಣ ಬ್ರಹ್ಮನನ್ನು ಪ್ರತಿಪಾದನೆ ಮಾಡುತ್ತಾ ಇದೆ ಎಂಬುದಾಗಿ ಅವರು ಹೇಳ್ತಾರೆ. ಇತಿ ಪ್ರತಿಪಾದಯತ್ ಪರಕೀಯ ಶಾಸ್ತ್ರಂ ಅವರ ಶಾಸ್ತ್ರ ಭಾಷ್ಯ ಇದೆಯಲ್ಲ ಅದನ್ನು ಪರಿಹಾಸ ಮಾಡುತ್ತಾ ಇದ್ದಾರೆ. ಅತಃ ಸೂತ್ರಾಕ್ಷರಮಿತಿ ತೇ ಶಾಸ್ತ್ರಸ್ಯ ಸೂತ್ರಾಕ್ಷರಂ ಮೂಲಂ ನ ದೃಶ್ಯತೆ ಇತಿ ಸಂಬಂಧ. ನೀನು ಹೇಳುವ ನಿರ್ಗುಣ ಬ್ರಹ್ಮನನ್ನು ಪ್ರತಿಪಾದನೆ ಮಾಡುತ್ತಾ ಇದೆ ಅಂತಕ್ಕಂಥದ್ದಕ್ಕೆ ಬ್ರಹ್ಮಸೂತ್ರಗಳು ಆಧಾರ ಅಲ್ಲ. ಕಿಮ್ಮೂಲಕಂ ತರ್ಹಿ ಏನಾದರೂ ಮೂಲ ಬೇಕಲ್ಲ. ಏನು ನಿರ್ಮೂಲವ? ನಿರ್ಮೂಲ ಪ್ರಮಾಣ ಆಗಲ್ಲ, ಏನಾದರೂ ಮೂಲ ಬೇಕು. ಏನು ಮೂಲ? ಕಿಮ್ಮೂಲಕಂ ತರ್ಹಿ ಸಶ್ಶಾಸ್ತ್ರಂ ಆ ಶಾಸ್ತ್ರ ಸಶ್ಶಾಸ್ತ್ರ ತತ್ಶಾಸ್ತ್ರಂ ಸಶ್ಶಾಸ್ತ್ರ ಅಲ್ಲ ತತ್ಶಾಸ್ತ್ರಂ ಮಾಯಾವಾದಿಗಳ ಶಾಸ್ತ್ರ. ಅದಕ್ಕೆ ಮೂಲ ಆಧಾರ ಯಾವುದು? ಇತ್ಯಾಶಂಕ್ಯ ಪಾಪ ಮೂಲಕಮೇವ ಇತಿ ಉತ್ತರಮಃ ಪಾಪವೇ ಅದಕ್ಕೆ ಮೂಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ತಸ್ಮಾತ್ ಅಂದರೆ ಸೂತ್ರಾಕ್ಷರ ಮೂಲತ್ವ ಅಭಾವ, ಸೂತ್ರಗಳು ಮೂಲ ಅಲ್ಲ, ಆದರೆ ನಿನ್ನ ಪಾಪವೇ ಮೂಲ. ದುಷ್ಕ್ರಿಯಾಂ ಪಾಪಂ ಅದೇ ಮೂಲ. ಪೂರ್ವಪಕ್ಷ ಅಂತೆ ಸಿದ್ಧತ್ತು ಸಿದ್ಧಾಂತ ಖಂಡನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ.
ತತ್ವಸ್ಯ ವೇದಕಂ ಕಿಂಚಿತ್ ಕಿಂಚಿತ್ ತತ್ವಸ್ಯ ವೇದಕಂ ಇತಿ ವೇದೇಶು ಯದ್ವೈಧಂ ನ ತತ್ಸೂತ್ರಕೃತೋ ಮತಂ. ಮಾಯಾವಾದಿಗಳ ಮತದಲ್ಲಿ ವೇದಗಳಿದೆಯಲ್ಲ ಅದು ಕೆಲವು ತತ್ವಾವೇದಕ, ಕೆಲವು ಅತತ್ವಾವೇದಕ ಅಂತ ಹೇಳ್ತಾರೆ. ತತ್ವಸ್ಯ ಅವೇದಕಂ ಕಿಂಚಿತ್, ಕೆಲವು ತತ್ವಾವೇದಕ ಅಲ್ಲ. ಕಿಂಚಿತ್ ತತ್ವಸ್ಯ ವೇದಕಂ, ಕೆಲವು ತತ್ವ ತಿಳಿಸ್ಕೊಡ್ತಾ ಇದೆ ಎಂಬುದಾಗಿ ಅವರು ಹೇಳ್ತಾರೆ. ಧಾತುಪರ್ಣ ಸೈಜ ಸಖಾಯ ಇತ್ಯಾದಿ ಶ್ರುತಿಗಳು, ವಿಶ್ವಂ ಸತ್ಯಂ ಇತ್ಯಾದಿ ಶ್ರುತಿಗಳು ಹೇಳ್ತಾ ಇದೆ. ಈ ಶ್ರುತಿಗಳೆಲ್ಲ ತತ್ವಸ್ಯ ಅವೇದಕ, ಇದ ತತ್ವವನ್ನು ತಿಳಿಸ್ಕೊಡ್ತಕ್ಕಂಥದ್ದಲ್ಲ. ನೇಹನಾನಾಸ್ತಿ ಕಿಂಚನ ಸರ್ವಂ ಖಲ್ವಿದಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ, ಇದೆಲ್ಲ ತತ್ವಸ್ಯ ವೇದಕಂ ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ಇದು ಸೂತ್ರಕಾರರಿಗೆ ಸಮ್ಮತವಾದದ್ದಲ್ಲ ಅಂತ. ಸೂತ್ರಕಾರರಿಗೆ ಸಮಗ್ರ ವೇದ ತತ್ವವೇದಕ, ತತ್ವ ಅವೇದಕವಾದಂತಹ ವೇದವನ್ನು ಸೂತ್ರಕಾರರು ಒಪ್ಪೋದೇ ಇಲ್ಲ. ಕಿಂಚಿತ್, ಕೆಲವು ವೇದ ಭಾಗವು ತತ್ವಸ್ಯ ಅವೇದಕಂ, ತತ್ವವನ್ನು ತಿಳಿಸಿಕೊಡುವುದಿಲ್ಲ. ಕಿಂಚಿತ್, ಕೆಲವು ವೇದದ ಭಾಗವು ತತ್ವಸ್ಯ ವೇದಕಂ, ತತ್ವವನ್ನು ತಿಳಿಸಿಕೊಡ್ತಾ ಇದೆ. ಇತಿ, ಈ ರೀತಿಯಲ್ಲಿ ವೇದೇಶು, ವೇದಗಳಲ್ಲಿ ಯತ್ ದ್ವೈಧಂ, ಯಾವ ಎರಡು ರೀತಿಯಾದಂತಹ ವಿಭಾಗ ಇದೆ ಎಂಬುದಾಗಿ ನೀನು ಹೇಳ್ತಾ ಇದ್ದೀಯೋ ತತ್, ಅದು ಸೂತ್ರಕೃತಃ, ಸೂತ್ರಕೃತರಿಗೆ ಸೂತ್ರಕಾರರಿಗೆ ನ ಮತಂ, ಸಮ್ಮತವಾದದ್ದಲ್ಲ. ಕಿಂಚಿತ್, ಕೆಲವು ವೇದ ಭಾಗವು ತತ್ವಸ್ಯ, ಯಥಾರ್ಥವಾದ ವಿಷಯಕ್ಕೆ ಅವೇದಕಂ, ತಿಳಿಸಿಕೊಡ್ತಕ್ಕಂಥದ್ದಲ್ಲ. ಕಿಂಚಿತ್, ಕೆಲವೊಂದು ವೇದ ಭಾಗವು ತತ್ವಸ್ಯ, ಯಥಾರ್ಥವಾದ ವಿಷಯದ ವೇದಕಂ, ತಿಳಿಸಿಕೊಡ್ತಕ್ಕಂಥದ್ದಾಗಿದೆ. ಇತಿ, ಈ ರೀತಿಯಾಗಿ ವೇದೇಶು, ವೇದಗಳಲ್ಲಿ ಯತ್, ಯಾವ ದ್ವೈಧಂ, ಎರಡು ವಿಭಾಗವು ನಿನ್ನಿಂದ ಹೇಳಲ್ಪಟ್ಟಿದೆಯೋ ತತ್, ಆ ವಿಭಾಗವು ಸೂತ್ರಕೃತಃ, ಸೂತ್ರಕಾರರಾದ ವೇದವ್ಯಾಸ ದೇವರಿಗೆ ನಮತಂ, ಸಮ್ಮತವಾದದ್ದಲ್ಲ. ವೇದೆ ಕಸ್ಯಚಿತ್ ಭಾಗಸ್ಯ ತತ್ವ ಅವೇದಕತ್ವ, ಕಸ್ಯಚಿತ್ ಭಾಗಸ್ಯ ತತ್ವ ಅವೇದಕತ್ವ, ತತ್ವಾವೇದಕತ್ವ, ಕಸ್ಯಚಿತ್ ಭಾಗಸ್ಯ ಅತತ್ವಾವೇದಕತ್ವಂ ಇತಿ ಮಾಯಾವಾದಿನಃ ವದಂತಿ. ಕೆಲವು ವೇದ ಭಾಗ ತತ್ವ ಆವೇದಕ, ಕೆಲವು ಅತತ್ವ, ತತ್ವ ಆವೇದಕ ಅಲ್ಲ ಎಂಬುದಾಗಿ, ಅತತ್ವಾವೇದಕ ಎಂಬುದಾಗಿ ಅವರು ಹೇಳ್ತಾರೆ. ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ವೇದವಾಕ್ಯಗಳು ತತ್ವಾವೇದಕ, ವಿಶ್ವಂ ಸತ್ಯಂ ಇತ್ಯಾದಿ ವಾಕ್ಯಗಳು ತತ್ವಾವೇದಕ ಅಲ್ಲ, ಅತತ್ವಾವೇದಕ ಎಂಬುದಾಗಿ ಅವರು ಹೇಳುತ್ತಾರೆ. ತದಪಿ ಸೂತ್ರಕಾರ ಮತ ವಿರುದ್ಧಂ, ಅದು ಕೂಡ ವೇದವ್ಯಾಸ ದೇವರಿಗೆ ವಿರುದ್ಧವಾದದ್ದು ಎಂಬುದಾಗಿ ಹೇಳ್ತಾರೆ. ಅವರ ಅಭಿಪ್ರಾಯಕ್ಕೆ ವಿರುದ್ಧವಾದದ್ದು. ದ್ವೈಧಂ ಅಂದರೆ ದ್ವಿಪ್ರಕಾರದ, ವೇದಗಳಲ್ಲಿ ಎರಡು ರೀತಿಯಾದಂಥ ಕ್ರಮ ಇದೆ. ತತ್ವಾವೇದಕ ವೇದ, ಅತತ್ವಾವೇದಕ ವೇದ, ಅದಿಲ್ಲವೇ ಇಲ್ಲ. ಏಕಸ್ಯ ಮಾನತಾ ಸ್ಯಾಚ್ಚೇತ್ ಕುತಃ ಸೂತ್ರಕೃತೋ ವದ ಶ್ರುತೀನಾಂ ಅವಿರೋಧಾಯ ದ್ವಿತೀಯಾಧ್ಯಾಯ ವಿಸ್ತರಃ. ಒಂದು ವೇಳೆ ವೇದಗಳು ಅತತ್ವಾವೇದಕವೇ ಆಗಿದೆ ಅಂತ ಇಟ್ಕೊಳ್ಳೋಣ. ಹಾಗಾದರೆ ಎರಡನೇ ಅಧ್ಯಾಯದಲ್ಲಿ ಶ್ರುತಿ ವಿರೋಧವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಸೂತ್ರಕಾರರು ಸೂತ್ರವನ್ನು ಹೇಳಿದ್ದಾರೆ. ಎರಡನೇ ಅಧ್ಯಾಯ ಅವಿರೋಧಾಧ್ಯಾಯ. ಯಾವುದರಿಂದ ವಿರೋಧ? ಶ್ರುತಿಯಿಂದಲೇ ವಿರೋಧ. ಹೀಗೆ ಶ್ರುತಿಯಿಂದಲೇ ವಿರೋಧವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಸೂತ್ರಕಾರರು ಅವಿರೋಧ್ಯಾಯವನ್ನು ಹೇಳಿದ್ದಾರೆ. ಶ್ರುತೀನಾಂ ಅವಿರೋಧಾಯ ದ್ವಿತೀಯಾಧ್ಯಾಯ ವಿಸ್ತರಃ ಸೂತ್ರಕೃತಃ ಕುತಃ. ಸೂತ್ರಕಾರರು ಅವಿರೋಧಾಧ್ಯಾಯವನ್ನು ಯಾಕೆ ಅವರು ರಚನೆ ಮಾಡಬೇಕಾಗಿತ್ತು? ಅವಿರೋಧಾಧ್ಯಾಯ ಅಂತ ಎರಡನೇ ಅಧ್ಯಾಯವನ್ನು ಹೇಳಿ ಅಲ್ಲಿ ಸೂತ್ರಗಳನ್ನು ಹೇಳಿದ್ದಾರೆ. ಯಾಕೆ ಮಾಡಬೇಕಾಗಿತ್ತು? ಯಾಕೆ? ಏಕಸ್ಯ ಅಮಾನತ, ಯಾವುದು ವಿರೋಧವಾಗಿ ಕಂಡು ಬರ್ತಾ ಇದೆಯೋ ಅದೆಲ್ಲ ಅಪ್ರಮಾಣ ಅಂತ ಹೇಳ್ಬಿಡೋಣ. ಅಂದಮೇಲೆ ವಿರೋಧ ಇಲ್ಲ ಅಂತ ಸಮರ್ಥನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರಮಾಣ ಆಗಿದ್ದರೆ ಪ್ರಮಾಣದಿಂದ ವಿರೋಧ ಬರುತ್ತೆ ಅಂಥೇಳಿ, ವಿರೋಧ ಇಲ್ಲ ಅಂಥೇಳಿ ನಾವು ವ್ಯಾಖ್ಯಾನ ಮಾಡಬೇಕು. ಒಂದು ವೇಳೆ ಅಪ್ರಮಾಣವೇ ಅಂತಾದರೆ ಆವಾಗ ವಿರೋಧವೇ ಇಲ್ಲ. ನಾನು ಕೋಟ್ಯಧಿಪತಿ ಅಂತ ಒಬ್ಬ ಹೇಳ್ದ.
ಇನ್ನೊಬ್ಬ ಅವನು ಕೋಟ್ಯಾಧಿಪತಿ ಅಲ್ಲ ಅಂದ, ಪರಸ್ಪರ ವಿರೋಧ ಬಂತು. ಅವಾಗೇನು ಮಾಡಬೇಕು? ಕೋಟ್ಯಾಧಿಪತಿ ಹೌದೋ ಅಲ್ಲೋ ಅಂತ ವಿಚಾರ ಮಾಡಿ ತಿಳ್ಕೊಳ್ಬೇಕು. ಇಲ್ಲೇ ಇಲ್ಲ. ಯಾಕೆ? ಕೋಟ್ಯಾಧಿಪತಿ ಅನ್ನೋದು ಸುಳ್ಳು ಅಂತಂದಮೇಲೆ ನೀವು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅಲ್ವಾ? ಕೋಟ್ಯಾಧಿಪತಿ ಅಲ್ಲ, ಕೋಟ್ಯಾಧಿಪತಿ ಅಂತ ಎರಡು ಹೇಳಿದಾಗ ವಿರೋಧ ಬಂತು. ಆವಾಗ ವಿರೋಧ ಪರಿಹಾರ ಮಾಡೋದು ಹೇಗೆ? ಕೋಟ್ಯಾಧಿಪತಿ ಎಂಬತಕ್ಕಂಥದ್ದು ಸುಳ್ಳಾಗಿದೆ ಅಂತಂದರೆ ಆವಾಗ ನೀವು ವಿಚಾರ ಮಾಡಲಿಕ್ಕೆ ಹೋಗಬೇಕಾಗಿದೆ. ಆದರೆ ನಿಮಗೆ ಬೇಕಾದ ವ್ಯಕ್ತಿಗಳೇ ಹೇಳಿದ್ರು, ಇಬ್ಬರೂ ಕೂಡ ಆಪ್ತರಾಗಿದ್ದಾರೆ. ಒಬ್ಬ ಕೋಟ್ಯಾಧಿಪತಿ ಅಂದ, ಇನ್ನೊಬ್ಬ ಕೋಟ್ಯಾಧಿಪತಿ ಅಲ್ಲ ಅಂತ. ಆವಾಗ ಇಬ್ಬರು ಬೇಕಾದವರು ಹೇಳಿದ್ದಾರೆ ಅಂತ ಇದಕ್ಕೇನರ್ಥ ಅಂತ ವಿಚಾರ ಮಾಡಬೇಕಾಗುತ್ತೆ. ಹಾಗಾದರೆ ಸಮಗ್ರ ವೇದ ಅದು ತತ್ವವೇದಕ ಅಂತಾದರೆ, ತತ್ವವೇದಕವಾದ ವೇದದಲ್ಲಿ ಏನು ಹೇಳಿದ್ದಾರೆ? ಅಸದ್ವಾ ಇದಮಗ್ರ ಆಸೀತ್ ಅಸತಸ್ಸದಜಾಯತ. ನೋಡಿ, ಇದು ಶ್ರುತಿ ಹೇಳಿದ್ದು. ಅಸದ್ವಾ ಇದಮಗ್ರ ಆಸೀತ್, ಸೃಷ್ಟಿಗಿಂತ ಮೊದಲು ಏನೂ ಇರಲಿಲ್ಲ. ಅಸತಃ ಸದಜಾಯತ, ಅಸತ್ತಿನಿಂದ ಸತ್ತು ಉತ್ಪತ್ತಿ ಆಯಿತು, ಶೂನ್ಯವಾದ, ಏನೂ ಇರಲಿಲ್ಲ, ಅದರಿಂದ ಎಲ್ಲ ಹುಟ್ಟಿತು ಅಂತ ವೇದ ಇದು ಪ್ರಮಾಣ ಅಂತಾದರೆ, ಆವಾಗ ಪ್ರಮಾಣಭೂತವಾದ ವೇದ ಶೂನ್ಯದಿಂದ ಸೃಷ್ಟಿ ಇದೆ ಹೇಳ್ತಾ ಇದೆ ಅಂತ ವಿರೋಧ ಪರಿಹಾರ ಮಾಡಲಿಕ್ಕೆ ಸೂತ್ರಕಾರರು ಸೂತ್ರ ರಚನೆ ಮಾಡಬೇಕು. ಒಂದು ವೇಳೆ ಎಲ್ಲವೂ ಕೂಡ ಅಪ್ರಮಾಣ ಆಗಿದೆ ಅಂತಾದರೆ, ಅಸತ ಸದಜಾಯತ ಅಸದ್ವಾ ಇದಮಗ್ರ ಆಸೀತ್ ಎಂಬತಕ್ಕಂಥ ಶ್ರುತಿ ಇದು ಪ್ರಮಾಣವೇ ಅಲ್ಲ. ಯಾವುದು ಪ್ರಮಾಣ? ಜೀವಬ್ರಹ್ಮರಿಗೆ ಅಭೇದ ಬೋಧಕದ ಸರ್ವಂ ಕಲ್ವಿದಂ ಬ್ರಹ್ಮಾನಿಹೇನ ನಾಸ್ತಿ ಕಿಂಚನ, ಇದು ಮಾತ್ರ ಪ್ರಮಾಣ ಅಂತಂದಮೇಲೆ ಇದರ ವಿರೋಧವನ್ನು ಪರಿಹಾರ ಮಾಡಲಿಕ್ಕೆ ಸೂತ್ರಕಾರ ಯಾಕೆ ಸೂತ್ರವನ್ನು ರಚನೆ ಮಾಡಬೇಕಾಗಿತ್ತು? ಮಾಡಿದ್ದಾರೆ. ಅಂದಮೇಲೆ ಸೂತ್ರಕಾರರಿಗೆ ಎಲ್ಲ ವೇದಗಳು ಕೂಡ ವೇದದ ಕೆಲವೊಂದು ಭಾಗ ಅಪ್ರಮಾಣ ಎಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದುವೇ ಅಲ್ಲ, ಸಮಗ್ರ ವೇದ ಪ್ರಮಾಣ. ಆದ್ದರಿಂದ ವಿರೋಧ ಬಂತು. ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಸೂತ್ರವನ್ನು ರಚನೆ ಮಾಡಿದ್ದಾರೆ ಅನ್ನೋದು ಯುಕ್ತವಾಗುತ್ತೆ. ಇಲ್ಲ ಅಂದರೆ ನಿರ್ಗುಣ ಬ್ರಹ್ಮನ ವಿರುದ್ಧವಾದಂತಹ ಸಮಯ ಶಾಸ್ತ್ರಗಳಿದೆ, ಅವುಗಳನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ಅವರು ಇಲ್ಲ, ಅವರಲ್ಲೂ ಅವಿರೋಧಾಧ್ಯಾಯ. ಯಾಕೆ? ನಿರ್ಗುಣ ಬ್ರಹ್ಮನ ಮೇಲೆ ಏನೇನೋ ಆಕ್ಷೇಪಗಳು ಬರುತ್ತೋ ಅದನ್ನು ಸಮಯ ವಿರೋಧ, ಬೇರೆ ಬೇರೆ ಸಾಂಖ್ಯಮತ ಅಥವಾ ಶೂನ್ಯಮತ, ಇವುಗಳ ವಿರೋಧ, ಜೈನ ಮತ ವಿರೋಧಗಳೆಲ್ಲ ಬರುತ್ತೆ. ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ವಿರೋಧಾಧ್ಯಾಯ ಹೊರಟಿದೆ ಅಂತ ಹೇಳ್ತಾರೆ. ಹೌದು, ಅವರವರು ಬೇರೆ ಬೇರೆ ರೀತಿಯಾಗಿ ಮಾಡಿದ್ದಾರೆ. ವೇದವ್ಯಾಸದೇವರೇನು ಹೇಳಲಿಲ್ಲ. ಏಕಸ್ಯ ವೇದದ ಒಂದು ಭಾಗಕ್ಕೆ ಅಮಾನತಾ ಸ್ಯಾಚ್ಚೇತ್ ಅಪ್ರಾಮಾಣ್ಯವು ಇದೆ ಅಂತಾದರೆ, ಶ್ರುತೀನಾಂ ವೇದಗಳಿಗೆ ಅವಿರೋಧಾಯ ವಿರೋಧವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಸೂತ್ರಕೃತಃ ಸೂತ್ರಕಾರರಾದ ವೇದವ್ಯಾಸದೇವರ ದ್ವಿತೀಯಾಧ್ಯಾಯ ವಿಸ್ತರ ಎರಡನೇ ಅಧ್ಯಾಯದ ರಚನೆಯು ಕುತಃ ಯಾವುದಕ್ಕಾಗಿ ಇತಿ ತ್ವಂವದ, ನೀನೇ ಹೇಳು, ಅದು ವ್ಯರ್ಥ ಅಂತ ಆಗ್ತಿತ್ತು. ಏಕಸ್ಯ ವೇದದ ಒಂದು ಭಾಗಕ್ಕೆ ಅಮಾನತಾ ಸ್ಯಾಚ್ಚೇತ್ ಅಪ್ರಾಮಾಣ್ಯವು ಇದೆ ಅಂತಾದರೆ, ಶ್ರುತೀನಾಂ ವೇದಗಳಿಗೆ ಅವಿರೋಧಾಯ ವಿರೋಧವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಸೂತ್ರಕೃತಃ ಸೂತ್ರಕಾರರಾದ ವೇದವ್ಯಾಸದೇವರ ದ್ವಿತೀಯಾಧ್ಯಾಯ ವಿಸ್ತರ ಎರಡನೇ ವಿಸ್ತಾರವಾಗಿ ಬ್ರಹ್ಮಸೂತ್ರಗಳ ಎರಡನೇ ಅಧ್ಯಾಯವನ್ನು ರಚನೆ ಮಾಡಿದ್ದು ಕುತಃ ಯಾಕೆ? ಅದನ್ನು ಇತಿ ಈ ರೀತಿಯಲ್ಲಿ ವದ, ನೀನು ಹೇಳು, ವ್ಯರ್ಥ ಅಂತ ಆಗ್ತಿತ್ತು. ತೊಮ್ಮಂತ ಅಧ್ಯಾಯ ಮಾಡಿಕೊಳ್ಬೇಕು. ವದ ಅಂತಿರೋದ್ರಿಂದ ತೊಮ್ಮಂತ. ಕುತಃ ನ ಅಭಿಮತಂ, ಹಿಂದೆ ಹೇಳಿದ್ರು ಸೂತ್ರಕಾರರಿಗೆ ಕೆಲವು ವೇದ ಭಾಗ ಪ್ರಮಾಣ, ಕೆಲವು ವೇದ ಭಾಗ ಅಪ್ರಮಾಣ ಅನ್ನೋದು ಅಭಿಮತ ಅಲ್ಲ ಅಂದರು. ಯಾಕೆ ಅಭಿಮತ ಅಲ್ಲ ಅಂತ ಕಾರಣವನ್ನು ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ವೇದವ್ಯಾಸ ದೇವರಿಗೆ ಕೆಲವು ವೇದ ಭಾಗ ಮಾತ್ರ ಪ್ರಮಾಣ, ಮಾಯಾವಾದಿಗಳು ಹೇಳ್ತಕ್ಕಂಥದ್ದು ಕೆಲವು ವೇದ ಭಾಗ ಮಾತ್ರ ಪ್ರಮಾಣ, ಕೆಲವು ವೇದ ಭಾಗ ಪ್ರಮಾಣ ಅಲ್ಲ ಅಂತ ಮಾಯಾವಾದಿಗಳು. ಇದು ವೇದವ್ಯಾಸದೇವರಿಗೆ ಅಭಿಮತ ಅಲ್ಲ ಅಂದರು. ಯಾಕಲ್ಲ? ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಏಕಸ್ಯ ವೇದಭಾಗಸ್ಯ ಶ್ರುತೀನಾಂ ಬ್ರಹ್ಮಣಿ
ಜಗತ್ಕಾರಣತ್ವ ಪೂರ್ಣಾನಂದತ್ವಾದಿ ಮಹಿಮಾ ಪ್ರತಿಪಾದಕತೆಯ ಪೂರ್ವಾಧ್ಯಾಯೇ ಸಮನ್ವಿತಶ್ರುತೀನಾಂ ಅವಿರೋಧಾಯ ಯುಕ್ತಿ ಸಮಯ ಪರಸ್ಪರ ವಿರೋಧ ಪರಿಹಾರಾಯ ಶ್ರುತೀನಾಂ ಪ್ರಾಮಾಣ್ಯರಕ್ಷಣಾಯ ಖಲು ದ್ವಿತೀಯಾಧ್ಯಾಯೇ ಅವಿರೋಧ ಸಮರ್ಥನಂ. ಏಕಸ್ಯ ವೇದಭಾಗಸ್ಯ, ವೇದದ ಒಂದು ಭಾಗ ಅಂತರ್ಥ. ಏಕಸ್ಯ ಅಂತಂದರೆ ಏಕಸ್ಯ ವೇದಭಾಗಸ್ಯ, ವೇದದ ಒಂದು ಭಾಗಕ್ಕೆ ಅಪ್ರಾಮಾಣ್ಯ ಇದೆ ಅಂತಾದರೆ ಶ್ರುತೀನಾಂ, ಯಾವ ಶ್ರುತಿ ಅದನ್ನು ಹೇಳ್ತಾರೆ, ಬ್ರಹ್ಮಣಿ ಜಗತ್ಕಾರಣತ್ವ ಪೂರ್ಣಾನಂದತ್ವಾದಿ ಮಹಿಮಾ ಪ್ರತಿಪಾದಕತೆಯ ಪೂರ್ವಾಧ್ಯಾಯೇ ಸಮನ್ವಿತ ಶ್ರುತೀನಾಂ. ಹಿಂದಿನ ಅಧ್ಯಾಯದಲ್ಲಿ ಭಗವಂತನಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಇದೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಭಗವಂತನನ್ನು ಶ್ರುತಿ ಜಗತ್ಕಾರಣ ಅಂತ ಹೇಳ್ತಾ ಇದೆ. ಆಮೇಲೆ ಪರಮಾತ್ಮನನ್ನು ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಅಂತ ಶ್ರುತಿ ಹೇಳಿದೆ, ಅವನನ್ನು ಆನಂದಪೂರ್ಣ ಎಂಬುದಾಗಿ ತಿಳಿಯಬೇಕು ಅಂತ. ಈ ರೀತಿಯಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಸಮನ್ವಯ ಮಾಡಿರ್ತಕ್ಕಂಥ ಶ್ರುತಿಗಳಿಗೆ ವಿರೋಧ ಬಂತು. ಏನು ವಿರೋಧ? ಜಗಜ್ಜನ್ಮಾದಿ ಕಾರಣ ನೀವು ಬ್ರಹ್ಮ ಅಂತ ಹೇಳಿದ್ರಿ, ಆದರೆ ಕೆಲವರು ಪ್ರಧಾನವನ್ನು ಜಗತ್ಕಾರಣ ಅಂತ ಹೇಳ್ತಾರೆ. ಹಾಗಾದರೆ ಶ್ರುತಿಯಿಂದ ಬ್ರಹ್ಮನಲ್ಲಿ ಜಗತ್ಕಾರಣತ್ವವನ್ನು ಹೇಳಿದ್ರಿ, ಅದರ ಅವಿರೋಧಾಯ ಯುಕ್ತಿ ಸಮಯ ಪರಸ್ಪರ ವಿರೋಧ ಪರಿಹಾರ. ಯುಕ್ತಿ ವಿರೋಧ, ಸಮಯ ವಿರೋಧ, ಶ್ರುತಿಗಳಲ್ಲಿಯೇ ಪರಸ್ಪರ ವಿರೋಧ, ಯುಕ್ತಿಯುಕ್ತವಾದ ಶ್ರುತಿ ವಿರೋಧ, ಹೀಗೆ 4 ಪಾದ. ಯುಕ್ತಿ ವಿರೋಧ ಪರಿಹಾರ ಪಾದ, ಸಮಯ ವಿರೋಧ ಪರಿಹಾರ ಪಾದ, ಶ್ರುತಿ ವಿರೋಧ ಪರಿಹಾರ ಪಾದ, ಯುಕ್ತಿಯುಕ್ತವಾದ ಶ್ರುತಿ ವಿರೋಧ ಪರಿಹಾರ ಪಾದ ಅಂತ ಈ ರೀತಿಯಲ್ಲಿ 4 ಪಾದಗಳುಳ್ಳ ಅಧ್ಯಾಯವನ್ನು ಅವರು ಯಾಕೆ ರಚನೆ ಮಾಡಿದ್ದಾರೆ ಅಂತ ಪ್ರಶ್ನೆ. ಶ್ರುತೀನಾಂ ಪ್ರಾಮಾಣ್ಯ ರಕ್ಷಣಾಯ, ಎಲ್ಲ ಶ್ರುತಿಗಳು ಕೂಡ ಪ್ರಮಾಣವಾಗಿದೆ ಎಂಬುದನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರವೇ ಖಲು ದ್ವಿತೀಯಾಧ್ಯಾಯೇ ಅವಿರೋಧ ಸಮರ್ಥನಂ. 2ನೇ ಅಧ್ಯಾಯದಲ್ಲಿ ಹಿಂದೆ ಹೇಳಿದಂತಹ ವಿಷಯಕ್ಕೆ ವಿರೋಧ ಇಲ್ಲ ಅಂತ ಸಮರ್ಥನೆ ಮಾಡ್ತಾರೆ. ಯಾಕೆ? ವೇದಗಳಿಗೆ ಪ್ರಾಮಾಣ್ಯವನ್ನು ಉಳಿಸಬೇಕು. ಯಾವ ವೇದವೂ ಅಪ್ರಮಾಣ ಅಲ್ಲ. ಇಲ್ಲ ಅಂತಂದರೆ ಆ ಭಾಗ ಬಿಟ್ಬಿಡ್ರಿ, ಅಪ್ರಮಾಣ ಅಂತ ಸುಲಭವಾಗಿ ಅವರು ಹೇಳ್ಬೋದಾಗಿತ್ತು. ಅವಿರೋಧವನ್ನು ಸಮರ್ಥನೆ ಮಾಡಿದ್ದಾರೆ ಅಂತಂದರೆ ಯಾವ ಶ್ರುತಿಗೂ ಅಪ್ರಾಮಾಣ್ಯ ಇಲ್ಲವೇ ಇಲ್ಲ. ಅಪ್ರಾಮಾಣ್ಯಮಪಿ ಸಂಭವತಿ ಚೇತ್ ತದ್ವ್ಯರ್ಥಮಿತಿ ಭಾವ. ಒಂದು ವೇಳೆ ವೇದಕ್ಕೆ ಅಪ್ರಾಮಾಣ್ಯವೂ ಇದೆ ಅಂತ ಆಗಿಬಿಟ್ರೆ ವೇದ ಪ್ರಾಮಾಣ್ಯ ರಕ್ಷಣೆಗೆ ಅವಿರೋಧ ಸಮರ್ಥನೆ ಬೇಕಾಗಿರ್ತಿರ್ಲಿಲ್ಲ ಅಂತ. ಜೀವೇಶ ಭೇದದಾರ್ಢ್ಯೋಕ್ತೇ ಅಹಮಜ್ಞ ಇತೀರಿತಂ ಅಜ್ಞಪ್ರತ್ಯಕ್ಷಮಪ್ಯಜ್ಞಂ ತ್ವಾಮೇವ ಕುರುತೆ ಪರಂ. ಅಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಜೀವಬ್ರಹ್ಮರಿಗೆ ಭೇದವನ್ನು ಅನೇಕ ಶ್ರುತಿ ಯುಕ್ತಿಗಳಿಂದ ಸಮರ್ಥನೆ ಮಾಡಿದ್ದಾರೆ. ಜೀವೇಶ ಭೇದ ದಾರ್ಢ್ಯೋಕ್ತಿ, ಜೀವ ಪರಮಾತ್ಮರಿಗೆ ಅಭೇದ ಇಲ್ಲ, ಭೇದ ಇದೆ ಎಂಬತಕ್ಕಂಥನ ಪ್ರಬಲವಾಗಿ ಸಮರ್ಥನೆ ಮಾಡಿದ್ದಾರೆ. ಹಾಗಿರಬೇಕಾದರೆ ಬ್ರಹ್ಮನಿಗೆ ಅಜ್ಞಾನ ಅಂತ ಅವ್ರು ಹೇಳ್ತಾರೆ. ಬ್ರಹ್ಮನಿಗೆ ಅಜ್ಞಾನ ಯಾಕೆ ಅಂತಂದರೆ ಅಹಮಜ್ಞ ಅಂತ ಪ್ರತೀತಿ ಬರ್ತಾ ಇದೆ. ಬ್ರಹ್ಮನಿಗೆ ಅಜ್ಞಾನ ಯಾಕೆ? ಅಹಂ ಅಜ್ಞ ಅಂತಿದೆ. ಅಹಂ ಅಂದರೆ ಯಾರು? ಆತ್ಮ. ಆತ್ಮ ಅಂದರೆ ಯಾರು? ಒಬ್ಬನೇ ಆತ್ಮ ಇರೋದು, ಏಕಮೇವ ಅದ್ವಿತೀಯಂ ಅಂತ. ಹಾಗಾದರೆ ಅಹಮಜ್ಞ ಅಂತ ಪ್ರತೀತಿ ಬರ್ತಾ ಇದೆ. ಈ ಪ್ರತೀತಿಯನ್ನು ಕೂಡಿಸ್ಬೇಕು ಅಂತಂದರೆ ಯಾರಿಗೆ ಅಜ್ಞಾನ ಹೇಳಬೇಕು? ಅಹಂ ಶಬ್ದವಾಚ್ಯನಾದವನಿಗೆ ಅಜ್ಞಾನವನ್ನು ಹೇಳಬೇಕು. ಅಹಂ ಶಬ್ದವಾಚ್ಯನಾದವನವರು ಆತ್ಮ. ಆ ಆತ್ಮ ಯಾರು? ಪರಮಾತ್ಮನೇ. ಯಾಕೆ? ಒಬ್ಬನೇ ಆತ್ಮ ಇರೋದು ಅಂತ. ಈ ರೀತಿಯಲ್ಲಿ ಅಹಮಜ್ಞ ಎಂಬತಕ್ಕಂತಹ ಪ್ರತೀತಿಯನ್ನು ಇಟ್ಟುಕೊಂಡು ಅವರಿಗೆ ಅಜ್ಞಪ್ರತ್ಯಕ್ಷಂ, ಇದು ಅಹಮಜ್ಞ ಎಂಬತಕ್ಕಂತಹ ಪ್ರತೀತಿ ಇದೆ. ಈ ಪ್ರತೀತಿ ಎಂಬತಕ್ಕಂಥದ್ದು ಬ್ರಹ್ಮನಿಗೆ ಅಜ್ಞಾನ ಇದೆ ಅಂತ ಹೇಳಲಿಕ್ಕೆ ಅದು ಪ್ರಮಾಣ ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ಅಹಮಜ್ಞ ಎಂಬತಕ್ಕಂತಹ ಪ್ರತೀತಿ ಇದೆಯಲ್ಲ, ಇದೇನು ಹೇಳುತ್ತೆ? ಬ್ರಹ್ಮನನ್ನು ಅಜ್ಞಾನಿ ಅಂತ ಹೇಳಲ್ಲ, ನನ್ನನ್ನು ಅಹಂ ನಾನು. ಹಾಗಾದರೆ ನೀನು ಅಹಮಜ್ಞ ಎಂಬತಕ್ಕಂತಹ ಪ್ರತೀತಿಯನ್ನು ಪ್ರಮಾಣವನ್ನಾಗಿ ಹೇಳ್ತೀಯ ಅಂದರೆ ನಿನ್ನನ್ನು ಆ ಪ್ರತೀತಿ ಅಜ್ಞಾನಿ ಅಂತ ಹೇಳ್ತಾ ಅಷ್ಟೇ ಹೊರತು ಅಜ್ಞಾನ ಉಳ್ಳವನು ಅಂತ ಹೇಳ್ತಾ ಇತ್ತು, ಬ್ರಹ್ಮನನ್ನು ಆ ಪ್ರತೀತಿ ಅಜ್ಞಾನ ಉಳ್ಳವನು ಅಂತ ಹೇಳ್ತಾ ಇಲ್ಲ. ಅದರಿಂದ ಈ ಪ್ರತೀತಿಯನ್ನು ಇಟ್ಟುಕೊಂಡು
ಬ್ರಹ್ಮನಿಗೆ ಅಜ್ಞಾನ ಹೇಳ್ತೀಯ ಅಂತಂದರೆ ನಿನ್ನ ಅಜ್ಞಾನ ಎಷ್ಟಿದೆ ಅಂತ ನೀನೇ ಹೇಳ್ಕೊಂಡಂತೆ ಆಯಿತು. ಯಾಕೆ ಅಹಮಜ್ಞಾನ ಪ್ರತೀತಿ, ನಾನು ಅಜ್ಞಾನವುಳ್ಳವನು ಅಂತ. ಈ ಪ್ರತೀತಿಯಿಂದ ಬ್ರಹ್ಮನಿಗೆ ಅಜ್ಞಾನ ಹೇಳ್ತೀಯ ಅಂತಂದರೆ ನಿನಗೆ ಎಷ್ಟು ಅಜ್ಞಾನ ಇದೆ ಅಂತ ನೀನೇ ಹೇಳ್ಕೊಂಡಂತೆ ಆಯಿತು. ಬ್ರಹ್ಮನಿಗೆ ಅಜ್ಞಾನ ಸಿದ್ಧ ಆಗಲಿಲ್ಲ, ನಿನಗೆ ಅಜ್ಞಾನ ದೃಢ ಆಯಿತು. ಆದ್ದರಿಂದ ಏನು ಹೇಳಬೇಕು? ಅಹಮಜ್ಞ ಎಂತಕ್ಕಂಥ ಪ್ರತೀತಿ ಅಜ್ಞಾನವನ್ನು ಸಾಧಿಸಿಕೊಡುತ್ತೆ. ಯಾರಿಗೆ? ಜೀವೇಶ ಭೇದ ದಾರ್ಢ್ಯೋಕ್ತೆ. ಜೀವಬ್ರಹ್ಮರಿಗೆ ಭೇದ ಇದೆ, ಜೀವನಲ್ಲಿ ಆ ಅಜ್ಞಾನ ಇದೆ ಎಂಬುದಾಗಿ ಅಹಮಜ್ಞ ಎಂತಕ್ಕಂಥ ಪ್ರತೀತಿ ಹೇಳ್ತಾ ಇದೆ, ಹೊರತು ಬ್ರಹ್ಮನಲ್ಲಿ ಅಲ್ಲವೇ ಅಲ್ಲ. ಸೂತ್ರೇಶು ಬ್ರಹ್ಮಸೂತ್ರಗಳಲ್ಲಿ ಜೀವೇಶ ಭೇದ ದಾರ್ಢ್ಯೋಕ್ತೇ, ಜೀವಬ್ರಹ್ಮರಿಗೆ ಭೇದವನ್ನು ಪ್ರಬಲವಾಗಿ ಸಮರ್ಥನೆ ಮಾಡಿರುವುದರಿಂದಾಗಿ ತ್ವಯ ನಿನ್ನಿಂದ ಈರಿತಂ ಹೇಳಲ್ಪಟ್ಟಂತಹ ಅಹಮಜ್ಞ ಇತಿ ನಾನು ಅಜ್ಞಾನಿ ಎಂತಕ್ಕಂತಹ ಅಜ್ಞಪ್ರತ್ಯಕ್ಷಂ ಅಜ್ಞಾನಿಗಳ ಪ್ರತ್ಯಕ್ಷವು ತ್ವಾಮೇವ ನಿನ್ನನ್ನೇ ಪರಂ ಇನ್ನೊಬ್ಬ ಅಜ್ಞಂ ಅಜ್ಞಾನಿಯನ್ನಾಗಿ ಕುರುತೆ ಮಾಡುತ್ತದೆ. ಬ್ರಹ್ಮನಲ್ಲಿ ಅಜ್ಞಾನ ಹೇಳಲ್ಲ, ನಿನ್ನನ್ನು ಅಜ್ಞಾನಿ ಅಂತ ಹೇಳುತ್ತೆ. ಸೂತ್ರೇಶು ಬ್ರಹ್ಮಸೂತ್ರಗಳಲ್ಲಿ ಜೀವೇಶ ಭೇದ ದಾರ್ಢ್ಯೋಕ್ತೇ, ಜೀವ ಪರಮಾತ್ಮರಿಗೆ ಭೇದ ಇದೆ ಎಂಬುದಾಗಿ ಪ್ರಬಲ ಯುಕ್ತಿಯಿಂದ ಸಮರ್ಥನೆ ಮಾಡಿರುವುದರಿಂದ ತ್ವಯ ನಿನ್ನಿಂದ ಈರಿತಂ ಹೇಳಲ್ಪಟ್ಟಂತಹ ಅಹಮಜ್ಞ ಇತಿ ನಾನು ಅಜ್ಞಾನಿಯಾಗಿದ್ದೇನೆ ಎಂಬುದಾಗಿ ಅಜ್ಞಪ್ರತ್ಯಕ್ಷಂ ಅಜ್ಞಾನಿಗಳಿಗಿರತಕ್ಕಂತಹ ಪ್ರತ್ಯಕ್ಷವು ತ್ವಾಮೇವ ನಿನ್ನನ್ನೇ ಪರಂ ಇನ್ನೊಬ್ಬ ಅಜ್ಞಂ ಅಜ್ಞಾನಿಯನ್ನಾಗಿ ಕುರುತೆ ಮಾಡುತ್ತದೆ. ಬ್ರಹ್ಮನಿಗೆ ಅಜ್ಞಾನ ಬರೋದೇ ಇಲ್ಲ. ಅಹಮಜ್ಞ ಇತಿ ಪ್ರತ್ಯಕ್ಷೇಣ ಯದ್ ಬ್ರಹ್ಮಣಿ ಅಜ್ಞಾನ ಸಮರ್ಥನಂ ತದಪಿ ಸೂತ್ರಕೃತಃ ನ ಅಭಿಮತಂ ಇತ್ಯಾಹ ಅಂತ. ಮಾಯಾವಾದಿಗಳು ಅಹಮಜ್ಞ ಅಂತ ಪ್ರತ್ಯಕ್ಷ ಇದೆ. ಈ ಪ್ರತ್ಯಕ್ಷದಿಂದ ಬ್ರಹ್ಮಣಿ ಅಜ್ಞಾನ ಸಮರ್ಥನ, ಬ್ರಹ್ಮನಲ್ಲಿ ಅಜ್ಞಾನ ಇದೆ ಎಂಬುದಾಗಿ ಅವರು ಸಮರ್ಥನೆ ಮಾಡ್ತಾರೆ. ಅದು ಕೂಡ ಸೂತ್ರಕೃತಃ ನ ಅಭಿಮತಂ, ಇದು ಸೂತ್ರಕಾರರಿಗೆ ಅಭಿಮತವಾದದ್ದಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜೀವೇಶ ಭೇದ ದಾರ್ಢ್ಯೋಕ್ತೇ ಏನರ್ಥ? ಜೀವೇಶ ಭೇದೇ ಯತದಾರ್ಢ್ಯಂ ತಸ್ಯ ಉಕ್ತೇ, ಜೀವ ಮತ್ತು ಪರಮಾತ್ಮರಿಗೆ ಭೇದ ಇದೆ ಎಂತಕ್ಕಂಥದ್ರಲ್ಲಿ ಪ್ರಬಲವಾದಂಥ ಸಮರ್ಥನೆ ಇದೆ, ಅದನ್ನು ಹೇಳಿದ್ದಾರೆ. ಬಹುಸೂತ್ರೈ ಜೀವೇಶ ಭೇದ ಸಮರ್ಥನಾದಿತ್ಯರ್ಥ. ಜೀವೇಶರ ಭೇದದಲ್ಲಿ ದಾರ್ಢ್ಯ ಯಾಕೆ ಅಂತಂದರೆ ಅನೇಕ ಸೂತ್ರಗಳಲ್ಲಿ ಜೀವಬ್ರಹ್ಮರಿಗೆ ಭೇದವನ್ನು ಹೇಳಿದ್ದಾರೆ. ಹಿಂದೆ ಹೇಳಿದಾಗೆ ವೇದವ್ಯಪದೇಶಾಚ್ಚ ವೇದವ್ಯಪದೇಶಾಚ್ಚ ಅನ್ಯ ಪೃಥಗುಪದೇಶಾತ್ ಜಗದ್ವ್ಯಾಪಾರವರ್ಜಂ ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ ಇತ್ಯಾದಿ ಅನೇಕ ಸೂತ್ರಗಳಲ್ಲಿ ಭೇದವನ್ನು ಹೇಳಿದ್ದಾರೆ. ಈರಿತಂ ಅಂದರೆ ಮಾಯಾವಾದಿನ ಕಥಿತಂ ಹೇಳಲ್ಪಟ್ಟಿದ್ದು. ಯಾರಿಂದ? ಮಾಯಾವಾದಿಗಳಿಂದ ಅಂತರ್ಥ. ಅಜ್ಞಪ್ರತ್ಯಕ್ಷಂ ಅಜ್ಞರ ಪ್ರತ್ಯಕ್ಷ. ಯಾಕೆ? ಅಜ್ಞಸ್ಯ ಅಜ್ಞಾನಿನಃ ಪ್ರತ್ಯಕ್ಷಂ ಅಜ್ಞಾನ ಪ್ರತ್ಯಕ್ಷಂ ಅಂತ. ಅಹಮಜ್ಞ ಅಂತ ಯಾರಿಗೆ ಬರುತ್ತೆ? ಸರ್ವಜ್ಞನಾದವನಿಗೆ ಅಹಮಜ್ಞಾನ ಬರುತ್ತಾ? ದೇವರಿಗೆ ಅಹಮಜ್ಞಾನ ಪ್ರತೀತಿ ಬರುತ್ತಾ? ಇಲ್ಲ. ಬ್ರಹ್ಮದೇವರಿಗೆ ಜಗದ್ವಿಷಯದಲ್ಲಿ ಅಹಮಜ್ಞಾನ ಪ್ರತೀತಿ ಬರುತ್ತಾ? ಇಲ್ಲ. ಅಹಮಜ್ಞಾನ ಪ್ರತೀತಿ ಬರೋದು ಯಾರಿಗೆ? ಅದಕ್ಕೆ ಹೇಳ್ತಾರೆ ಅಜ್ಞಾನಿನಃ ಪ್ರತ್ಯಕ್ಷ, ಅಜ್ಞಾನಿಗಳಿಗೆ ಬಂದಿರತಕ್ಕಂಥ ಪ್ರತ್ಯಕ್ಷ. ಇದನ್ನಿಟ್ಟುಕೊಂಡು ಬ್ರಹ್ಮನಿಗೆ ಅಜ್ಞಾನ ಇದೆ ಅಂತ ಹೇಳ್ತಾರೆ. ಪರಂ ಕೇವಲಂ ತ್ವಾಂ ಅಂದರೆ ಜೀವನಿಷ್ಠ ಅಜ್ಞಾನ ಸಾಧಕ ಪ್ರತ್ಯಕ್ಷೇಣ ಬ್ರಹ್ಮಣ್ಯಜ್ಞಾನ ಸಾಧನಾಯ ಯತಮಾನಂ ತ್ವಾಂ. ಅಹಮಜ್ಞ ಎಂಬುದಾಗಿ ಜೀವನಲ್ಲಿ ಅಜ್ಞಾನ ಇದೆ ಅಂತ ತಿಳಿದು ಬರ್ತಾ ಇದೆ. ಈ ಪ್ರತ್ಯಕ್ಷವನ್ನು ಇಟ್ಟುಕೊಂಡು ಬ್ರಹ್ಮನಲ್ಲಿ ನೀನು ಅಜ್ಞಾನವನ್ನು ಸಾಧನೆ ಮಾಡ್ತೀಯ. ಹಾಗಾದರೆ ಅಜ್ಞಾನಿ ಯಾರು? ನೀನೇ ಅಜ್ಞಾನಿ ಅಂತ ಆಗುತ್ತೆ. ತ್ವಾಂ ಅಂದರೆ ಜೀವನಿಷ್ಠ ಅಜ್ಞಾನ ಸಾಧಕ ಪ್ರತ್ಯಕ್ಷೇನ, ಜೀವನಲ್ಲಿ ಅಜ್ಞಾನ ಇದೆ ಎಂಬುದಾಗಿ ಪ್ರತ್ಯಕ್ಷದಿಂದ ಸಿದ್ಧವಾಗುತ್ತೆ. ಅಹಮಜ್ಞ ಅಂತಕ್ಕಂಥ ಪ್ರತ್ಯಕ್ಷದಿಂದ ಈ ಪ್ರತ್ಯಕ್ಷವನ್ನು ಇಟ್ಟುಕೊಂಡು ಬ್ರಹ್ಮಣ್ಯ ಅಜ್ಞಾನ ಸಾಧನ, ಬ್ರಹ್ಮನಲ್ಲಿ ಅಜ್ಞಾನ ಇದೆ ಎಂಬುದಾಗಿ ಸಾಧನೆ ಮಾಡ್ತಾ ಇದೆಯಾ. ಅಂತಹ ತ್ವಾಂ ನಿನ್ನನ್ನೇ ಅಜ್ಞಂ ಅಂತ. ಜೀವೇಶ್ವರಯೋ ಅಭೇದಾಭಿಪ್ರಾಯೇಣ ಖಲು ಜೀವನಿಷ್ಠ ಪ್ರತ್ಯಕ್ಷೇನ ಬ್ರಹ್ಮಣಿ ಅಜ್ಞಾನ ಸಾಧನಂ ಪರಸ್ಯ. ಜೀವಬ್ರಹ್ಮರಿಗೆ ಅಭೇದ ಇದೆ, ಆದ್ದರಿಂದಾಗಿ ಜೀವನಲ್ಲಿ ಅಜ್ಞಾನವನ್ನು ಸಾಧನೆ ಮಾಡಿದರೆ ಬ್ರಹ್ಮನಲ್ಲಿ ಅಜ್ಞಾನವನ್ನು ಹೇಳದಂತೆ ಆಗುತ್ತೆ. ಜೀವಬ್ರಹ್ಮರಿಗೆ ಅಭೇದ ಇರೋದರಿಂದ ಅಹಮಜ್ಞ ಎಂತಕ್ಕಂಥ ಪ್ರತೀತಿ
ಜೀವನಲ್ಲಿ ಅಜ್ಞಾನವನ್ನು ಸಾಧನೆ ಮಾಡುತ್ತೆ ಅಂತಂದರೆ ಜೀವಾಭಿನ್ನನಾದ ಬ್ರಹ್ಮನಿಗೂ ಕೂಡ ಅಜ್ಞಾನ ಬರುತ್ತೆ ಅಂತ ಅವರು ಹೇಳಬೇಕು. ಆದರೆ ಸೂತ್ರಕಾರರು ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳಲೇ ಇಲ್ಲ, ಜೀವಬ್ರಹ್ಮರಿಗೆ ಭೇದವನ್ನು ಹೇಳಿದ್ದಾರೆ. ಸ್ಪಷ್ಟಂ ಸೂತ್ರಕೃತ ಜೀವೇಶ್ವರ ಭೇದ ಸಮರ್ಥನ. ಸೂತ್ರಕಾರರು ಸ್ಪಷ್ಟವಾಗಿ ಭೇದವ್ಯಪದೇಶಾಚಾನ್ಯ ಪೃಥಗೋಪದೇಶಾತ್ ಮುಕ್ತೋಪತೃಪ್ಯೋಪದೇಶಾತ್ ಇತ್ಯಾದಿ ಸೂತ್ರಗಳಿಂದ ಸ್ಪಷ್ಟವಾಗಿ ಭೇದವನ್ನೇ ಸಮರ್ಥನೆ ಮಾಡಿದ್ದಾರೆ. ಆದ್ದರಿಂದ ತದ್ವಿರುದ್ಧ ಅಭೇದಂ ಆಶಾಸಾನಃ ತ್ವಮೇವ ಅಜ್ಞಃ ಇತಿ ಭಾವಃ. ಅದಕ್ಕೆ ವಿರುದ್ಧವಾಗಿ ಸೂತ್ರಗಳಲ್ಲಿ ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳ್ತಾ ಇದ್ದಾರೆ ಅಂತ ನೀನು ಹೇಳ್ತೀಯ ಅಂದರೆ ನೀನೇ ಅಜ್ಞ. ಆದ್ದರಿಂದ ಅಹಮಜ್ಞ ಎಂತಕ್ಕಂಥ ಪ್ರತೀತಿ ಬ್ರಹ್ಮನಲ್ಲಿ ಅಜ್ಞಾನ ತಂದು ಕೊಡೋದಿಲ್ಲ, ಅಹಮಜ್ಞ ಎಂತಕ್ಕಂಥ ಪ್ರತೀತಿ ಬ್ರಹ್ಮನಿಗೆ ಅಜ್ಞಾನ ತಂದು ಕೊಡುತ್ತೆ ಅಂತ ನೀನು ಹೇಳ್ತೀಯಲ್ಲ, ನಿನಗೆ ಅಜ್ಞಾನವನ್ನು ಹೇಳ್ತಾ ಇದೆ. ಗುರೋಕ್ತಮನ್ಯಥೀಕುರ್ವನ್ ಶಿಷ್ಯೋ ದೋಷ್ಯೋ ವಿಪಶ್ಚಿತಾಂ ನಾನಾ ಶಾಸ್ತ್ರಾರ್ಥ ನಿಪುಣೈಃ ಯದುಕ್ತಂ ತತ್ತಥೈವೈಹಿ. ಯಾರು ಗುರುಗಳು ಹೇಳಿದ್ದಕ್ಕೆ ವ್ಯತ್ಯಾಸವಾಗಿ ಹೇಳ್ತಾನೋ ಅಂಥವನನ್ನು ಜ್ಞಾನಿಗಳು ಏನು ಮಾಡ್ತಾರೆ? ನಿಂದನೆ ಮಾಡ್ತಾರೆ, ಅವನನ್ನು ದೂಷಣೆ ಮಾಡ್ತಾರೆ. ಗುರುಗಳು ಹೇಳೋದೊಂದು, ಶಿಷ್ಯ ಹೇಳೋದೊಂದು ಅಂತ ಶಿಷ್ಯ ಗುರುಗಳು ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳಿದ್ರೆ ಜ್ಞಾನಿಗಳು ಆ ಶಿಷ್ಯನನ್ನು ದೂಷಣೆ ಮಾಡ್ತಾರೆ. ಹಾಗೆಯೇ ನೀನು ಕೂಡ ವೇದವ್ಯಾಸದೇವರು ಹೇಳಿದ್ದು ಸಕಲ ಬ್ರಹ್ಮಸೂತ್ರಗಳಲ್ಲಿ ಭೇದ, ಜೀವೇಶ್ವರರಿಗೆ ಭೇದ. ಆದರೆ ನೀನೇನು ಮಾಡ್ತಾ ಇದ್ದೀಯಾ? ಜೀವೇಶ್ವರರಿಗೆ ಅಭೇದ ಇದೆ ಅಂತ ಹೇಳಿಕೊಂಡು ಹೇಳಿದ್ದಕ್ಕೆ ವಿರುದ್ಧ. ಅದಕ್ಕೋಸ್ಕರ ಅಹಮಜ್ಞ ಎಂತಕ್ಕಂಥ ಪ್ರತೀತಿಯನ್ನು ಇಟ್ಕೊಂಡು ಜೀವನಿಗೆ ಅಜ್ಞಾನವನ್ನು ಹೇಳಿ ಜೀವಾಭಿನ್ನನಾಗಿದ್ದಾನೆ ಬ್ರಹ್ಮನ, ಅವನಿಗೂ ಅಜ್ಞಾನ ಬಂತು ಅಂತೇಳಿ ಸಾಧನೆ ಮಾಡಲಿಕ್ಕೆ ಹೊರಟಿದೆಯಾ? ಇದನ್ನು ಯಾರನ್ನು ದೂಷಣೆ ಮಾಡ್ತಾರೆ? ಗುರುಗಳು ಹೇಳಿದ್ದಕ್ಕೆ ವಿರುದ್ಧವಾದನ್ನು ಹೇಳ್ತಕ್ಕಂಥ ನಿನ್ನನ್ನೇ ಎಲ್ಲರೂ ಕೂಡ ನಿಂದನೆ ಮಾಡ್ತಾರೆ, ದೂಷಿಸ್ತಾರೆ. ಯಾವಾಗಲೂ ಜ್ಞಾನಿಗಳು ಅನೇಕ ಶಾಸ್ತ್ರಗಳಲ್ಲಿ ಒಳ್ಳೆಯ ಪ್ರಾವೀಣ್ಯವನ್ನು ಪಡೆದವರು, ಅವರು ಏನು ಹೇಳ್ತಾರೋ ಅದನ್ನು ಒಪ್ಕೊಳ್ತಾರೆ, ಅದನ್ನು ವ್ಯತ್ಯಾಸ ಮಾಡೋದಿಲ್ಲ. ಯಾರು ಜ್ಞಾನಿಗಳಾಗಿರ್ತಾರೋ, ವಿವೇಕಿಗಳಾಗಿರ್ತಾರೋ, ಅನೇಕರು ಅನೇಕ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಒಪ್ಕೊಳ್ತಾರೆ, ಅದನ್ನು ನಿರಾಕರಣೆ ಮಾಡಲಿಕ್ಕಾಗಲ್ಲ. ಯಾರು ನಿರಾಕರಣೆ ಮಾಡಲಿಕ್ಕೆ ಹೋಗ್ತಾರೆ ಅಂತಂದರೆ ಯಾರು ದುಷ್ಟರಾಗಿರ್ತಾರೋ ಅವರೇ ನಿರಾಕರಣೆ ಮಾಡಲಿಕ್ಕೆ ಹೋಗೋದು. ಅಂದರೆ ನೀನೀಗ ವೇದವ್ಯಾಸದೇವರು ಮತ್ತು ಅವರ ಅನುಯಾಯಿಗಳು ಜೈಮಿನಿ, ಸುಮಂತು, ಪೈಲ ಮೊದಲಾಗಿರ್ತಕ್ಕಂಥವರು ಅವರು ಕೂಡ ವೇದವನ್ನು ಅಧ್ಯಯನ ಮಾಡಿದ್ದಾರೆ, ವೇದವ್ಯಾಸದೇವರಿಂದ ಶಾಸ್ತ್ರಶ್ರವಣ ಮಾಡಿದ್ದಾರೆ, ಅವರೆಲ್ಲ ಜೀವೇಶ್ವರೊಬ್ಬರಿಗೆ ಭೇದವನ್ನೇ ಹೇಳಿದ್ದಾರೆ. ಆದರೆ ನೀನು ಅದಕ್ಕೆ ವಿರುದ್ಧವಾಗಿ ಹೇಳಲಿಕ್ಕೆ ಹೊರಟಿದೀಯ. ಅಂದರೆ ನೀನೇ ಅಜ್ಞಾನಿ ಅಂತ ನೀನೇ ಸಮರ್ಥನೆ ಮಾಡಿಕೊಂಡಂತೆ ಆಯಿತು. ನಿನ್ನಲ್ಲಿ ದೋಷ ಇದ್ದಾವೆ ಅಂತಲೂ ಆಯಿತು, ಅಜ್ಞಾನ ಇದೆ ಅಂತಲೂ ಸಿದ್ಧವಾಗುತ್ತೆ. ಗುರುಕ್ತಂ, ಗುರುಗಳು ಹೇಳಿದ್ದನ್ನು ಅನ್ಯಥೀಕ್ ಕುರ್ವನ್, ವ್ಯತ್ಯಾಸವಾಗಿ ಮಾಡತಕ್ಕಂತಹ ಶಿಷ್ಯನು ವಿಪಶ್ಚಿತಾಂ, ಜ್ಞಾನಿಗಳಿಗೆ ದೂಷ್ಯ, ನಿಂದ್ಯನಾಗಿದ್ದಾನೆ. ನಾನಾ ಶಾಸ್ತ್ರಾರ್ಥ ನಿಪುಣೈಹಿ, ಅನೇಕ ರೀತಿಯ ಶಾಸ್ತ್ರಗಳಲ್ಲಿ ಪ್ರಾವೀಣ್ಯವನ್ನು ಹೊಂದಿದವರಿಂದ ಯತ್, ಯಾವ ವಿಷಯವು ಉಕ್ತಂ ಹೇಳಲ್ಪಟ್ಟಿದೆಯೋ ತತ್, ಅದು ತಥಾ ಏವ, ಹಾಗೇ ಇರುತ್ತದೆ, ವ್ಯತ್ಯಾಸ ಮಾಡಲಿಕ್ಕೆ ಬರೋದಿಲ್ಲ ಎಂಬುದಾಗಿ ಇದೆ. ಗುರುಕ್ತಂ, ಗುರುಗಳು ಹೇಳಿದ್ದನ್ನು ಅನ್ಯಥೀಕುರ್ವನ್, ವ್ಯತ್ಯಾಸವಾಗಿ ಹೇಳ್ತಕ್ಕಂತಹ ಶಿಷ್ಯನು ವಿಪಶ್ಚಿತಾಂ, ಜ್ಞಾನಿಗಳಿಗೆ ದೂಷ್ಯನಾಗಿದ್ದಾನೆ, ಅಂದರೆ ನಿಂದ್ಯನಾಗಿದ್ದಾನೆ, ದೋಷವುಳ್ಳವನು ಎಂಬುದಾಗಿ ಅವರ ಅಭಿಪ್ರಾಯ. ನಾನಾ ಶಾಸ್ತ್ರಾರ್ಥ ನಿಪುಣೈ, ಅನೇಕ ಶಾಸ್ತ್ರಗಳಲ್ಲಿ ಪ್ರಾವೀಣ್ಯವನ್ನು ಹೊಂದಿದವರಿಂದ ಯತ್, ಯಾವ ವಿಷಯವು ಉಕ್ತಂ ಹೇಳಲ್ಪಟ್ಟಿದೆಯೋ ತತ್, ಅದು ತಥಾ ಏವ, ಹಾಗೇ ಇರುತ್ತೆ, ವ್ಯತ್ಯಾಸ ಮಾಡಲಿಕ್ಕೆ ಬರೋದಿಲ್ಲ. ವೇದವ್ಯಾಸದೇವರು ಅನೇಕ ವೇದ ಶಾಖೆಗಳ ಅರ್ಥವನ್ನು ನಿರ್ಣಯ ಮಾಡಿ ಹೇಳಿದ್ದಾರೆ, ಅದನ್ನೇ ನೀನು ವ್ಯತ್ಯಾಸವಾಗಿ ಹೇಳ್ತಾ ಇದ್ದೀಯಾ, ಅದು ವ್ಯತ್ಯಾಸ ಮಾಡಲಿಕ್ಕೆ ಬರೋದೇ ಇಲ್ಲ. ನಾನು ಸೂತ್ರಕಾರೇಣ ಭೇದ ಪ್ರತಿಪಾದ್ಯತಾಂ ತಥಾಪಿ ಮಯ ಅಭೇದ ಏವ ಶಾಸ್ಯತೆ ಕೋ ದೋಷಃ. ಸೂತ್ರಕಾರರು ಭೇದವನ್ನು ಹೇಳಿರಲಿ, ನಾನು ಅಭೇದವನ್ನು ಹೇಳ್ತೇನೆ ಅಂತಂದರೆ ನೀನು ಸೂತ್ರಕ್ಕೆ ಭಾಷ್ಯವನ್ನು ಬರೆದವನು, ಸೂತ್ರಕಾರರು ಭೇದವನ್ನು ಹೇಳಿದರು. ಸೂತ್ರಕಾರರ ಸೂತ್ರಗಳಿಗೆ ಭಾಷ್ಯವನ್ನು ಬರೆಯುವವನು
ಸೂತ್ರಕಾರರಿಗೆ ವಿರುದ್ಧವಾದನ್ನು ಹೇಳ್ತೀಯ ಅಂತಂದರೆ ನಿನ್ನನ್ನು ಭಾಷ್ಯಕಾರ ಅಂತ ಹೇಳ್ತಾರಾ? ನಿನ್ನನ್ನು ದೂಷಣೆ ಮಾಡ್ತಾರೆ ಅಂತ. ಗುರುಕ್ತಂ ತಥೈವ ಅನ್ಯತೀಕರ್ತು ಅಶಕ್ಯಮೇವ. ಅಷ್ಟೇ ಅಲ್ಲ, ಗುರುಗಳು ಹೇಳಿದ್ದನ್ನು ನೀವು ವ್ಯತ್ಯಾಸ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನಾನಾ ಶಾಸ್ತ್ರಾರ್ಥ ನಿಪುಣೈ ಅದುಕ್ತಂ. ಅನೇಕ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಪಡೆದವರು ಅದೆಲ್ಲವನ್ನೂ ಕೂಡ ವಿಮರ್ಶೆ ಮಾಡಿ ಯುಕ್ತಿಯಿಂದ ಸಮರ್ಥನೆ ಮಾಡಿದ್ದಾರೆ ಅಂತಂದರೆ ಅದನ್ನು ಖಂಡನೆ ಮಾಡಲಿಕ್ಕಾದರೂ ವ್ಯತ್ಯಾಸ ಮಾಡಲಿಕ್ಕಾದರೂ ಹೇಗೆ ಸಾಧ್ಯ? ಅದು ಮಾಡ್ತೀಯಾ ಅಂತಂದರೆ ನೀನೇ ದೋಷಕ್ಕೆ ಭಾಗಿಯಾಗ್ತೀಯಾ. ಇದು ಸರಿಯಲ್ಲ. ಶ್ರೀಕೃಷ್ಣ ಅರ್ಪಣವಸ್ತು. 30-31 ಶನಿವಾರ ಭಾನುವಾರ ಈ ವರ್ಷದ ಕೊನೆ. ಗೋಪಾಲಕೃಷ್ಣ ರಾತ್ರಿ ಬಸ್. ಬಸ್ ಟ್ರೈನ್ ಸಿಕ್ಕಿಲ್ಲ. ನಾವು ಡೇಟ್ ಚೇಂಜ್ ಮಾಡಿದ್ದೇವಲ್ಲ ಅದರಲ್ಲಿ. ರೋಡೆಲ್ಲ ಪರವಾಗಿಲ್ಲ, ಸ್ವಲ್ಪ ಮಳೆ ಇದೆ.